ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಸೆಂಟರ್ ಇನ್ಸ್ಟಿಟ್ಯೂಟ್ ಶಿವಮೊಗ್ಗ. ನಾನು ನಿಮ್ಮ ಮಂಜು ಸರ್. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಆತ್ಮೀಯ ಪೋಷಕರಿಗೆ ಇದೇ ಯೂಟ್ಯೂಬ್ ಚಾನಲಲ್ಲಿ 2024 ನಡೆದಿರ್ತಕ್ಕಂತಹ ಮಾನಸಿಕ ಸಾಮರ್ಥ್ಯ ನವೋದಯ ಪ್ರವೇಶ ಪರೀಕ್ಷೆಯ ಮಾನಸಿಕ ಸಾಮರ್ಥ್ಯದ ಅಷ್ಟು 40 ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡಲಾಗಿತ್ತು. ಆ ಲೈವ್ ಕ್ಲಾಸಸ್ಸಲ್ಲಿ ನಾನು ಹೇಳಿದ್ದೆ, ಮುಂದಿನ ಕ್ಲಾಸಲ್ಲಿ ಬರ್ತೀನಿ 10 ಸ್ಟೆಪ್ಪಿನ ಒಂದೊಂದು ಪ್ರಶ್ನೆಗಳನ್ನು ಅತಿ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಹೇಳಿದ್ದೆ. ಖಂಡಿತವಾಗ್ಲೂ ಕೂಡ ಈ ವಿಡಿಯೋದಲ್ಲಿರ್ತಕ್ಕಂತಹ 10 ಸ್ಟೆಪ್ಪಿನ 10 ಪ್ರಶ್ನೆಗಳನ್ನು ನೋಡಿ ಒಂದಿಷ್ಟು ಇದ್ರ ಮಾಹಿತಿ ಇಲ್ಲದೇ ಇರೋರು ಕೂಡ ಈ ತರಗತಿಯನ್ನು ನೋಡಿದರೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ನೀವು ನವೋದಯ ಮಾನಸಿಕ ಸಾಮರ್ಥ್ಯದಲ್ಲಿ 50ಕ್ಕೆ 50 ಅಂಕಗಳನ್ನು ಪಡಿತೀರಾ. 100% ಈ ಕ್ಲಾಸಸ್ ನಿಮಗೆ ಅರ್ಥ ಆಗುತ್ತೆ. ಯಾರೆಲ್ಲ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದೀರಾ, ನಮ್ಮ ಚಾನಲನ್ನು ಈ ವಿಡಿಯೋ ಕೆಳಭಾಗದಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಮುಂಬರ್ತಕ್ಕಂತಹ 8ನೇ ತರಗತಿ ನವೋದಯ ಪ್ರವೇಶ ಪರೀಕ್ಷೆಯ ಮಾಹಿತಿ, ಎಕ್ಸಾಮ್ ಪ್ರವೇಶ ಪರೀಕ್ಷೆಯ ಮಾಹಿತಿ, OMR ಶೀಟನ್ನು ಭರ್ತಿ ಮಾಡೋದು ಹೇಗೆ, ಮೊರಾರ್ಜಿ ದೇಸಾಯಿ ಎಕ್ಸಾಮ್ ಕಾಲ್ಫಾರ್ಮ್ ಯಾವಾಗ ಆಗುತ್ತೆ, ಸೈನಿಕ್ ಶಾಲೆ ನೋಟಿಫಿಕೇಶನ್ ಯಾವಾಗ ಹೇಗಿರುತ್ತೆ, ಅದಷ್ಟು ಮಾಹಿತಿಗಳನ್ನು ಈ ಚಾನಲಲ್ಲಿ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಇವತ್ತು 2023 ಮಾನಸಿಕ ಸಾಮರ್ಥ್ಯದ ಪ್ರಶ್ನೆ ಪತ್ರಿಕೆ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಇವತ್ತು 2024 ಆಗಸ್ಟ್ ತಿಂಗಳಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದೀರಾ. ಯಾರೆಲ್ಲ 5ನೇ ತರಗತಿಯಲ್ಲಿದ್ದೀರಾ ಪ್ರಸಕ್ತ ವರ್ಷದಲ್ಲಿ, ನಿಮ್ಮ ಆನ್ಲೈನ್ ಅರ್ಜಿಗಳು ಒಂದಿಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಸರ್ವರ್ ಬ್ಯುಸಿ ಇದೆ. ಸರ್ವರ್ ಬ್ಯುಸಿ ಇರೋದ್ರಿಂದ ನಿಮ್ಮ ಆನ್ಲೈನ್ ಅರ್ಜಿಗಳನ್ನು ಬೆಳಗ್ಗೆ 9 ಗಂಟೆಯಿಂದ ಮುಂಚಿತವಾಗಿ ಮತ್ತು ಸಂಜೆ 6 ಗಂಟೆ ನಂತರದಲ್ಲಿ ನಿಮ್ಮ ಸೈಬರ್ ಸೆಂಟರ್ನವರಿಗೆ ಪ್ರಯತ್ನ ಮಾಡೋಕ್ಕೆ ಹೇಳಿ. ಖಂಡಿತವಾಗ್ಲೂ ಕೂಡ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಆಗುತ್ತೆ. ಯಾರೆಲ್ಲ ಈ ಕ್ಲಾಸಸನ್ನು ಸಂಪೂರ್ಣವಾಗಿ ನೋಡ್ತೀರಾ, ಅರ್ಥ ಆಯಿತು ಅಂತ ಹೇಳಿದರೆ ನೀವು ಮನೆಯಲ್ಲೇ ಕೂತ್ಕೊಂಡು ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ಗೆ ಸೆಲೆಕ್ಷನ್ ಆಗೋ ಕಂಪ್ಲೀಟ್ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಪ್ರಶ್ನೆಗಳನ್ನು ಶುರು ಮಾಡೋಣ. ಪ್ರಶ್ನೆ 1, ಕ್ವಶನ್ ನಂಬರ್ 1. ಇಲ್ಲಿ ಯಾವುದೇ ಮಾಹಿತಿ ಇನ್ಸ್ಟ್ರಕ್ಷನ್ಸ್ಗಳನ್ನು ನಾನು ಕೊಡ್ತಾ ಇಲ್ಲ. ಯಾಕಂತ ಹೇಳಿದರೆ ಈ ಮೇಲ್ಗಡೆ ಇನ್ಸ್ಟ್ರಕ್ಷನ್ಸ್ಗಳನ್ನು ನೀವು ಓದ್ತಾ ಹೋದರೆ ಎಕ್ಸಾಮಿನೇಷನ್ಸ್ ಹಾಲಲ್ಲಿ ನಿಮಗೆ ಸಮಯದ ಅಭಾವ ಆಗುತ್ತೆ. ಹಾಗಾಗಿ ನಿಮ್ಮ ಟೈಮ್ ಸೇವ್ ಆಗಬೇಕು ಅಂತ ಹೇಳಿದ್ರೆ ಈಗ ನಾನು ಹೇಳೋ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಒಂದೊಂದು ಸ್ಟೆಪ್ಪಿನ ಒಂದು ಸ್ಟೆಪ್ಪಿಗೆ ಒಂದು ಪ್ರಶ್ನೆ ತಗೊಂಡು ಬಂದಿದ್ದೀನಿ. ಒಂದು ಪ್ರಶ್ನೆಗೆ 1.25 ಮಾರ್ಕ್ಸ್ ಇರುತ್ತೆ. ಒಟ್ಟು 4 ಪ್ರಶ್ನೆಗಳು ಇರ್ತವೆ, 5 ಅಂಕಗಳು ಬರುತ್ತೆ, 10 ಸ್ಟೆಪ್ಗಳಿರುತ್ತೆ. ಟೋಟಲ್ 50 ಮಾರ್ಕ್ಸಿಗೆ ಈ ಮಾನಸಿಕ ಸಾಮರ್ಥ್ಯವನ್ನು ಇವ್ಯಾಲ್ಯುವೇಟ್ ಮಾಡ್ತಾ ಇದ್ದಾರೆ. ನಮ್ಮ ರೆಗ್ಯುಲರ್ ಕ್ಲಾಸಸ್ನ ವಿದ್ಯಾರ್ಥಿಗಳು ನಿಮಗೆ ಪ್ರಾಕ್ಟೀಸ್ ಕ್ವಶನ್ಸ್ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಕ್ಟೀಸ್ ಕ್ವಶನ್ಸ್ಗಳಿಗೆ ಮೇಡಮ್ ಕ್ಲಾಸಸ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾದರೂ ಕೆಲವೊಂದು ಅರ್ಥ ಆಗ್ತಿಲ್ಲ ಅಂತಿದ್ರೆ ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ತುಂಬ ಒಳ್ಳೆಯದು. ಅಲ್ಲೇನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ, ಅಲ್ಲೇನಾದರೂ ಹೆಚ್ಚು ಕಡಿಮೆ ತಪ್ಪಾಗಿತ್ತು ಅಂತ ಹೇಳಿದ್ರೆ ಅದನ್ನು ಸರಿ ಮಾಡೋ ವಿಧಾನಗಳನ್ನು ಇದರಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲರೂ ಕೂಡ ನೋಡ್ತಾ ಹೋಗಿ. ಸ್ಟೆಪ್ ನಂಬರ್ 1, ಭಾಗ 1, ಗುಂಪಿಗೆ ಸೇರಿದ ಚಿತ್ರ ಗುರುತಿಸಿ. ಆಡ್ ಮ್ಯಾನ್ ಔಟ್ ಅಂತ ಕೊಟ್ಟಿದ್ದಾರೆ. ಇನ್ಸ್ಟ್ರಕ್ಷನ್ ಏನು ಕೊಟ್ಟಿಲ್ಲ. ಇದನ್ನ ಆಡ್ ಮ್ಯಾನ್ ಔಟ್ ಹೇಗೆ ಸರ್ ನಾವು ಕಂಡುಹಿಡಿಯೋದು, ಆಡ್ ಮ್ಯಾನ್ ಔಟ್ ಅಂತಾನೆ ಹೇಗೆ ಗೊತ್ತು ಮಾಡ್ಕೊಳ್ಳೋದು, ಗುಂಪಿಗೆ ಸೇರಿದ ಚಿತ್ರ ಅಂತಾನೆ ನಾವು ಇದನ್ನ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ನಿಮಗೆ ಕೊಟ್ಟಿರುವ ಪ್ರಶ್ನೆ ಪತ್ರಿಕೆಯಲ್ಲಿ ಕೇವಲ 4 ಚಿತ್ರಗಳನ್ನು ಕೊಡಲಾಗಿರುತ್ತೆ. ನೋಡಿ, ಕೇವಲ ಇಲ್ಲಿ ಪ್ರಾಬ್ಲಮ್ ಫಿಗರ್, ಆನ್ಸರ್ ಫಿಗರ್ ಎಲ್ಲ ಮಿಕ್ಸಪ್ ಆಗಿದೆ. ಸಮಸ್ಯಾ ಚಿತ್ರ, ಉತ್ತರ ಚಿತ್ರ ಅಂತ ಸಪ್ರೇಟ್ ಮಾಡಿಲ್ಲ. ಇದೊಂದು ಸ್ಟೆಪ್ಪಲ್ಲಿ ಮಾತ್ರ ಸಮಸ್ಯಾ ಚಿತ್ರ, ಉತ್ತರ ಚಿತ್ರ ಅಂತೇಳಿ ಬೈಫರ್ಕೇಶನ್ ಮಾಡಿರಲ್ಲ. ಇನ್ನು ಉಳಿದಿರೋ ಎಲ್ಲ ಸ್ಟೆಪ್ಗಳಲ್ಲೂ ಕೂಡ ಸಮಸ್ಯಾ ಚಿತ್ರ, ಪ್ರಾಬ್ಲಮ್ ಫಿಗರ್, ಉತ್ತರ ಚಿತ್ರ, ಆನ್ಸರ್ ಫಿಗರ್ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಿ ಕೊಟ್ಟಿರ್ತಾರೆ. ಏನು ಮಾಡಬೇಕಂತೆ ಸರ್ ಇಲ್ಲಿ ಗುಂಪಿಗೆ ಸೇರದ ಚಿತ್ರ ಅಂದರೆ, ಇಲ್ಲಿ 3 ಚಿತ್ರಗಳು ಒಂದೇ ಥರ ಇರ್ತವೆ ಅಥವಾ 3 ಚಿತ್ರಗಳಿಗೆ ಕಾರಣ ಒಂದೇ ಇರುತ್ತೆ. ಒಂದು ಚಿತ್ರಕ್ಕೆ ಮಾತ್ರ ರೀಸನ್ ಬೇರೆದಾಗಿರುತ್ತೆ. ಡಿಫರೆಂಟ್ ರೀಸನ್ ಇರೋ ಪಿಕ್ಚರನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ, ಇದನ್ನ ಎಲ್ಲಿಂದ ತಗೊಂಡಿದ್ದೀನಿ ನಾನು, 2024 ಪ್ರಶ್ನೆ ಪತ್ರಿಕೆಯನ್ನು ಮುಗಿಸಿದ್ವಿ. ಈಗ 2023 ಪ್ರಶ್ನೆ ಪತ್ರಿಕೆ ನಾನು ಒಂದು ಪ್ರಶ್ನೆ ಹೇಳಿದರೆ ಆ ಸ್ಟೆಪ್ಪಲ್ಲಿ ಇರ್ತಕ್ಕಂಥ 3 ಪ್ರಶ್ನೆಗಳು, ಉಳಿದಿರ್ತಕ್ಕಂಥ 3 ಪ್ರಶ್ನೆಗಳಿಗೆ ನೀವು 100% ಸರಿಯಾದ ಉತ್ತರವನ್ನು ಕಂಡು ಹಿಡಿತೀರಾ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಆರೋ ಮಾರ್ಕ್ ಈ ಥರ ಇದೆ, 3 ಅನ್ನೋ ಸಿಂಬಲ್ ಇದೆ. ಇಲ್ಲೂ ಕೂಡ 3 ಅನ್ನೋ ಸಿಂಬಲ್ ಇದೆ, ಕೆಳಗಡೆ ಆರೋ ಮಾರ್ಕ್ ಇದೆ. ಇಲ್ಲೂ ಕೂಡ 3 ಅನ್ನೋ ಸಿಂಬಲ್ ಇದೆ. ಇಲ್ಲಿ ಆರೋ ಮಾರ್ಕ್ ನೋಡಿ ಈ ರೀತಿ ಡೈವರ್ಟ್ ಆಗಿಬಿಟ್ಟಿದೆ, ಬೈಫ್ರಿಕೇಶನ್ ಆಗಿದೆ. ಇಲ್ಲೂ ಕೂಡ 3 ಅನ್ನೋ ಸಿಂಬಲ್ ಇದೆ, ಆರೋ ಮಾರ್ಕ್ ಸೇಮ್ ಇದೆ. ಚಿತ್ರ 1 ಇದಕ್ಕೆ ಕಾರಣ ಏನು ಅಂದರೆ, ಈ ಚಿತ್ರ ಹೇಗಿತ್ತು ಈ ಚಿತ್ರನೂ ಕೂಡ ಹಾಗೆ ಇದೆ, ಆರೋ ಮಾರ್ಕ್ಗಳು. ಈ ಚಿತ್ರನೂ ಕೂಡ ಅದೇ ರೀತಿಯಾಗಿದೆ. ಆದರೆ ಈ ಚಿತ್ರ ಮಾತ್ರ ಡಿಫರೆಂಟ್ ಆಗಿದೆ.
ಹಾಗಾಗಿ ಆಪ್ಷನ್ ನಂಬರ್ C1 ಇಸ್ ದ ರೈಟ್ ಆನ್ಸರ್. ಮಂಜು ಸರ್ ಲೈವ್ ಕ್ಲಾಸಲ್ಲಿ ಬಂದ್ಬಿಟ್ಟು ಕ್ಲಾಸ್ ಮಾಡಬೇಕಾಗಿತ್ತು, ರೆಕಾರ್ಡೆಡ್ ಕ್ಲಾಸಲ್ಲಿ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಕೂಡ ಲೈವ್ ಕ್ಲಾಸಸ್ಸಲ್ಲಿ ಒಟ್ಟೊಟ್ಟಿಗೆ ನಂಬರ್ ಆಫ್ ಕ್ವಶನ್ಸ್ಗಳನ್ನು ಜಾಸ್ತಿ ತಗೊಂಡು ಬರ್ತೀನಿ. ಇಲ್ಲಿ ನಿಮಗೆ ಪುಸ್ತಕದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಅದರ ಜೊತೆಯಲ್ಲಿ ಎಕ್ಸಾಮಿನೇಷನ್ ಸಾಲಲ್ಲಿ ನಾನು ಯಾವ ರೀತಿಯಾಗಿ ಸುಲಭವಾದ ಪ್ರಶ್ನೆಗಳನ್ನು ತೋರಿಸ್ತಾ ಇದ್ದೀನೋ ಇದೇ ಮಾದರಿಯ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಈಗ ಬರ್ತಾ ಇದ್ದೀವಿ ಚಿತ್ರವನ್ನು ಹೊಂದಿಸುವುದು, ಫಿಗರ್ ಮ್ಯಾಚಿಂಗ್ ಅಂತ ಕೊಟ್ಟಿದ್ದಾರೆ. ಇದನ್ನ ಸಿಮಿಲಾರಿಟಿ ಫಿಗರ್ಸ್ ಅಂತ ಕೂಡ ಕರಿತೀವಿ. ಈಗ ಇದು ಸಿಮಿಲಾರಿಟಿ ಫಿಗರ್ಸ್ ಅಂತಾನೆ ಹೇಗೆ ಕಂಡುಹಿಡ್ಕೊಳ್ಳೋದು ಸರ್ ಅಂತ ಹೇಳಿದ್ರೆ, ನೋಡಿ, ಒಂದು ಗೆರೆಯ ಎಡಭಾಗದಲ್ಲಿ ಒಂದು ಚಿತ್ರ ಇದ್ದಾನೆ, ಇದನ್ನ ಪ್ರಾಬ್ಲಮ್ ಫಿಗರ್ ಅಂತ ಕರಿತೀವಿ, ಕನ್ನಡದಲ್ಲಿ ಸಮಸ್ಯಾ ಚಿತ್ರ ಅಂತ ಕರಿತೀವಿ. ಈ ಗೆರೆಯಿಂದ ಈಚೆಗಡೆ ಇರ್ತವಂತನ ಆನ್ಸರ್ ಫಿಗರ್ ಅಂತ ಕರಿತೀವಿ, ಕನ್ನಡದಲ್ಲಿ ಉತ್ತರ ಚಿತ್ರಗಳು ಅಂತ ಕರಿತೀವಿ. ಇದೇನಪ್ಪ ಅಂತ ಹೇಳಿದ್ರೆ ಇದನ್ನ ಹೇಗೆ ಕಂಡುಹಿಡ್ಕೊಳ್ಳೋದು, ಪ್ರಾಬ್ಲಮ್ ಫಿಗರ್ ಹೇಗಿದೆಯೋ 4 ಆನ್ಸರ್ ಫಿಗರ್ಗಳು ಕೂಡ ಕನ್ಫ್ಯೂಷನ್ ಮಾಡಲಿಕ್ಕೆ ಅದೇ ಥರನೇ ಕಾಣಿಸ್ತಾ ಇರುತ್ತೆ. ನೋಡಿ, ಪ್ರಾಬ್ಲಮ್ ಫಿಗರ್ ಇರೋ ಥರನೇ ಆನ್ಸರ್ ಫಿಗರ್ಗಳು ಕಾಣಿಸ್ತಾ ಇದೆ. ಇಲ್ಲಿ ಉತ್ತರ ಚಿತ್ರ ಹೊಂದಿಸೋದೇನೆಂದ್ರೆ ಇದೊಂದು ನಿಮ್ಮ ಫೋಟೋ, ಇದು ನಿಮ್ಮ ಫೋಟೋ. ಈ ಫೋಟೋವನ್ನು ತೆಗೆದು ಈ 4 ಚಿತ್ರಗಳಲ್ಲಿ ಒಂದು ಜಾಗದಲ್ಲಿ ಇಟ್ಟಿದ್ದಾರೆ. ನೀವು ಹೇಗಿದ್ದೀರೋ ಹಾಗೆ ಇರುತ್ತಲ್ವಾ ನಿಮ್ಮ ಫೋಟೋ. ನೋಡಿ, ಇಲ್ಲಿ ಒಳಗಡೆ ಒಂದು ಚುಕ್ಕಿ ಬಂದ್ಬಿಟ್ಟಿದೆ, ನಿಮಗೆ ಇಲ್ಲಿ ಚುಕ್ಕಿ ಇಲ್ಲ, ಮುಖದ ಮೇಲೆ ಇಲ್ಲಿ ಚುಕ್ಕಿ ಬಂದ್ಬಿಟ್ಟಿದೆ, ಉತ್ತರ ಸರಿನಾ? ಅಲ್ಲ. ನಿಮ್ಮ ಮುಖದ ಮೇಲೆ ಇಲ್ಲಿ ಸರ್ಕಲ್ ಇಲ್ಲ, ಒಳಗಡೆ ಸರ್ಕಲ್ ಬರುತ್ತಾ? ಇಲ್ಲ. ನಿಮ್ಮ ಮುಖದ ಮೇಲ್ಗಡೆ ಮತ್ತೊಂದು ಚುಕ್ಕಿ ಇಲ್ಲ, ಇಲ್ಲ. ಮತ್ತೊಂದು ಸರ್ಕಲ್ ಬರಬೇಕಾಗಿತ್ತು, ಅದು ಕೂಡ ಇಲ್ಲ, ಅದು ಕೂಡ ಇಲ್ಲ. ಇದು ಹೇಗಿತ್ತು ಹಾಗೇ ಇದೆ ಈ ಚಿತ್ರ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಸರ್, ನೀವು ಹೇಳ್ತಾರೆ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಉತ್ತರ ಬರುತ್ತೆ, ಖಂಡಿತವಾಗ್ಲೂ ಕೂಡ ಬರುತ್ತೆ, ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಬರುತ್ತೆ. ನೋಡಿ, ನಾನು ಶಿವಮೊಗ್ಗದಿಂದ ಕ್ಲಾಸಸ್ಸನ್ನು ಮಾತಾಡ್ತಾ ಇದ್ದೇನೆ. ನಾನು ಈಗ ಹೇಳ್ತಿರೋ ಕ್ಲಾಸಸ್ ಯಾರಿಗೆಲ್ಲ ಅರ್ಥ ಆಗುತ್ತೆ, ಇದೇ ರೀತಿಯಾಗಿರ್ತಕ್ಕಂಥ ಕ್ಲಾಸಸ್ಸನ್ನು ಅಪ್ ಟು ಎಕ್ಸಾಮಿನೇಷನ್ಸ್ವರೆಗೂ, ಎಸ್ಪೆಷಲಿ ಮ್ಯಾಥಮೆಟಿಕ್ಸನ್ನು ವೆರಿ ಶಾರ್ಟ್ಕಟ್ ಮೆಥಡಲ್ಲಿ OMR ಶೀಟ್ ಮೂಲಕ ನಿಮಗೆ ಪ್ರತಿ ದಿವಸ ಯೂಟ್ಯೂಬ್ ಅನ್ಲಿಸ್ಟೆಡ್ ವಿಡಿಯೋಸ್ಗಳನ್ನು ಕಳಿಸಲಾಗುತ್ತೆ. ಆ ವಿಡಿಯೋಗಳು ಕಾಮನ್ ಆಗಿರೋ ವಿಡಿಯೋಗಳಾಗಿರೋದಿಲ್ಲ. ನಿಮಗೆ ಮೆಟೀರಿಯಲ್ಸ್ಗಳನ್ನು ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸಿರ್ತಾರೆ. ಆ ಮೆಟೀರಿಯಲ್ಸಲ್ಲಿ ಏನು ಕಂಟೆಂಟನ್ನು ಕೊಟ್ಟಿದ್ದಾರೋ, ಏನು ವಿಷಯವನ್ನು ಕೊಟ್ಟಿದ್ದಾರೋ ಅದರದ್ದೇ ಕಂಪ್ಲೀಟ್ ಶೂಟೆಡ್ ವಿಡಿಯೋಸ್ಗಳನ್ನು ಪ್ರತಿದಿನ ಸಂಜೆ ಕಳಿಸ್ತಾರೆ. ಆ ಪುಸ್ತಕವನ್ನು ನೋಡಿದ್ರೆ ಆ ವಿಡಿಯೋಸ್ಗಳನ್ನು ನೋಡಲೇಬೇಕು, ಆ ವಿಡಿಯೋಗಳನ್ನು ನೋಡಿದ್ರೆ ಆ ಪುಸ್ತಕ ಇರಲೇಬೇಕು. 2 ವಿಡಿಯೋಗಳಿಗೂ ಮತ್ತು ಪುಸ್ತಕಕ್ಕೆ 100ಕ್ಕೆ 100ರಷ್ಟು ಲಿಂಕ್ಡ್ ಇರುತ್ತೆ. ಸೊ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರತಿ ವರ್ಷ ಕನಿಷ್ಠ 90ರಿಂದ 100 ಜನ ವಿದ್ಯಾರ್ಥಿಗಳು ನಮ್ಮ ಇನ್ಸ್ಟಿಟ್ಯೂಷನ್ನಿಂದ ನವೋದಯ ಪ್ರವೇಶ ಪರೀಕ್ಷೆಗೆ ಮನೆಯಲ್ಲೇ ಇದ್ಕೊಂಡು ನಮ್ಮ ಮೆಟೀರಿಯಲ್ಸನ್ನು ತರಿಸ್ಕೊಂಡು ಸೆಲೆಕ್ಷನ್ ಆಗ್ತಾ ಇದ್ದಾರೆ. ಈ ಕ್ಲಾಸಸ್ ಸಂಪೂರ್ಣ ನೋಡಿ ಅರ್ಥ ಆಯಿತು ಅಂತ ಹೇಳಿದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ನಂಬರ್ಗಳು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ನಂಬರ್ಗಳು ಕಾಣಿಸ್ತಾ ಇದೆ. ಈ ನಂಬರ್ಗಳು ಪ್ರತಿ ಸ್ಲೈಡ್ ಮೇಲೆ ಬರ್ತಾ ಹೋಗುತ್ತೆ. ಈ ನಂಬರ್ಗಳನ್ನು ಸೇವ್ ಮಾಡಿಕೊಂಡು ಈ ಕ್ಲಾಸ್ ಮುಗಿದ ನಂತರದಲ್ಲಿ ಒಮ್ಮೆ ಕರೆ ಮಾಡಿ ಅಥವಾ ಹತ್ತಿರದಲ್ಲಿರ್ತಕ್ಕಂಥವ್ರು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಒಮ್ಮೆ ಬಂದು ಹೋಗ್ಬೋದು. 2 ಸ್ಟೆಪ್ಪು, 2 ಪ್ರಶ್ನೆಗಳನ್ನು ನೋಡಿದ್ವಿ, 10 ಮಾರ್ಕ್ಸ್ ಬಂದಾಯಿತು. ಇನ್ನು ಉಳಿದ 3 ಪ್ರಶ್ನೆಗಳಿಗೂ ಕೂಡ ಇದೇ ಮಾದರಿಯಲ್ಲೇ ಮಾಡಬೇಕು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 3, ಮಾದರಿಯನ್ನ ಪೂರ್ಣಗೊಳಿಸುವುದು. ಈ ಕಡೆದು ಪ್ರಾಬ್ಲಮ್ ಫಿಗರ್. ಸರ್, ಇದು ಮಾದರಿ ಪೂರ್ಣಗೊಳಿಸೋದು ಅಂತೇಳಿ ನಮಗೆ ಹೇಗೆ ಗೊತ್ತಾಗುತ್ತೆ, ಪ್ಯಾಟರ್ನ್ ಕಂಪ್ಲೀಷನ್ ಅಂತ ಹೇಗೆ ಗೊತ್ತಾಗುತ್ತೆ? ಇಲ್ಲಿ ನೋಡಿ, 4 ಬಾಕ್ಸ್ ಚಿತ್ರ ಕೊಟ್ಟಿರ್ತಾರೆ. ಇದು ಚೌಕ ಆಗಿರ್ಬೋದು, ವೃತ್ತ ಆಗಿರ್ಬೋದು, ತ್ರಿಭುಜ ಆಗಿರ್ಬೋದು, ಯಾವುದಾದ್ರೂ ಒಂದು ಪಾರ್ಟ್ ಅನ್ನ ಕಟ್ ಮಾಡಿ ಈಚೆ ಸೈಡಲ್ಲಿ ಇಟ್ಟಿರ್ತಾರೆ. ಓಕೆ, ಸೊ ಈ ಪ್ಯಾಟರ್ನ್ ಅನ್ನ, ಈ 3 ಪ್ಯಾಟರ್ನ್ ಕಂಪ್ಲೀಟ್ ಆಗಿದೆ. ಈಗ ಈ ಪ್ಯಾಟರ್ನ್ ಕಂಪ್ಲೀಟ್ ಆಗಿದೆ. ಮತ್ತೊಂದು ಪ್ಯಾಟರ್ನ್ ಅನ್ನ ಕಂಪ್ಲೀಟ್ ಮಾಡಲಿಕ್ಕೆ ಇಲ್ಲಿರ್ತಕ್ಕಂತಹ ಯಾವ ಚಿತ್ರದವನ್ನ ಇಲ್ಲಿ ತಂದು ನಾವು ಕೂರಿಸಿದ್ರೆ ಇದು ಪ್ಯಾಟರ್ನ್ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಆಪ್ಷನ್ ನಂಬರ್ ಏನಲ್ಲಿದೆ, ಆಪ್ಷನ್ ನಂಬರ್ A1 ಇಸ್ ದ ರೈಟ್ ಆನ್ಸರ್. ನಮ್ಮ 3ನೇ ಪ್ರಶ್ನೆ 3 ಮೆಥಡ್ ಅನ್ನ ಕಲ್ತ್ವಿ. ಮೊದಲನೇ ಪ್ರಶ್ನೆ ಭಿನ್ನ ಚಿತ್ರವನ್ನು ಗುರುತಿಸೋದು. 4 ಚಿತ್ರಗಳನ್ನು ಕೊಟ್ಟಿರ್ತಾರೆ, ಒಂದು ಚಿತ್ರವನ್ನು ಡಿಫರೆಂಟ್ ಫಿಗರ್ ಆಗಿ ತೆಗಿತೀವಿ. 2ನೇ ಪ್ಯಾಟರ್ನ್ ನೋಡಿದ್ವಿ, ಸಿಮಿಲಾರಿಟಿ ಫಿಗರ್ಸ್. ನಿಮ್ಮ ಫೋಟೋ ಹೇಗಿರುತ್ತೋ ಕ್ಲಿಕ್ ಮಾಡಿರ್ತಾರೆ, 4 ಪ್ರಾಬ್ಲಮ್ ಫಿಗರ್ ಅಲ್ಲಿ ಒಂದು ಕಡೆ ಇಟ್ಟಿರ್ತಾರೆ, ಅದನ್ನ ಗುರುತಿಸ್ತೀರಾ. 10 ಮಾರ್ಕ್ಸ್ ಬಂದೋಯ್ತು. ಇಲ್ಲಿ ಪ್ಯಾಟರ್ನ್ ಕಂಪ್ಲೀಷನ್, ಒಂದು ಭಾಗ ಕಟ್ ಮಾಡಿ ಈಚೆ ಇಟ್ಟಿರ್ತಾರೆ. ಅಥವಾ ರಂಗೋಲಿ, ಇನ್ಕಂಪ್ಲೀಟ್ ರಂಗೋಲಿ ಇರುತ್ತೆ, ರಂಗೋಲಿ ಕಂಪ್ಲೀಟ್ ಮಾಡ್ತೀವಿ, 15 ಮಾರ್ಕ್ಸ್ ಬಂದೋಯ್ತು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 4, ಇದನ್ನ ಇಲ್ಲಿ ನೋಡಿ,
ಈ ಗೆರೆಯಿಂದ ಈಚೆ ಇರ್ತಕ್ಕಂಥದ್ದನ್ನ ಪ್ರಾಬ್ಲಮ್ ಫಿಗರ್ ಅಂತ ಕರಿತೀವಿ. ಈ ಗೆರೆಯಿಂದ ಈಚೆ ಇರ್ತಕ್ಕಂಥದ್ದನ್ನ ಆನ್ಸರ್ ಫಿಗರ್ ಅಂತ ಕರಿತೀವಿ. ಇದನ್ನ ಸರಣಿ ಪೂರ್ಣಗೊಳಿಸುವ ಚಿತ್ರಗಳು ಅಥವಾ ಚಿತ್ರದ ಅನುಕ್ರಮಣೆಯನ್ನು ಪೂರ್ಣಗೊಳಿಸುವುದು ಸೀರೀಸ್ ಕಂಪ್ಲೀಷನ್ ಫಿಗರ್ಸ್ ಅಂತಾನು ಕರಿತೀವಿ. ಸರ್, ಇದು ಸೀರೀಸ್ ಕಂಪ್ಲೀಷನ್ ಫಿಗರ್ ಅಂತ ನಾವು ಹೇಗೆ ಕಂಡುಹಿಡಿಯೋದು? ಇದುವರೆಗೂ ನೋಡಿದ್ವಿ ನಾವು ಒಂದು ಪ್ಯಾಟರ್ನ್ ಅಲ್ಲಿ ಪ್ರಾಬ್ಲಮ್ ಫಿಗರ್ ಇರಲಿಲ್ಲ, ಇನ್ನೆರಡು ಪ್ಯಾಟರ್ನ್ ಅಲ್ಲಿ ಒಂದೊಂದೇ ಪ್ರಾಬ್ಲಮ್ ಫಿಗರ್ ಇದ್ವು. ಈಗ ಈ ಸೀರೀಸ್ ಕಂಪ್ಲೀಷನ್ ಅಲ್ಲಿ 3 ಪ್ರಾಬ್ಲಮ್ ಫಿಗರ್ ಇದೆ. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಇದಕ್ಕೆ ಮುಂದಿನ ಸರಣಿ ಯಾವುದು ಅನ್ನೋದನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಸರಣಿ ಚಿತ್ರವನ್ನ ಸೀರೀಸ್ ಫಿಗರ್ಸ್ ಗಳನ್ನ ನಾವು ಹೇಗೆ ಗುರುತಿಸಬೇಕು ಅಂತ ಹೇಳಿದ್ರೆ, ಈ ಚಿತ್ರಗಳು ಹೇಗಿರ್ತವೆ, ಹೇಗೆ ಮಾಡ್ತಿರ್ತವೆ ಅಂತ ಹೇಳಿದ್ರೆ, ಗಡಿಯಾರದ ಮುಳ್ಳು ತಿರುಗೋ ರೀತಿಯಲ್ಲಿ ಚಿತ್ರಗಳು ತಿರುಗೋ ರೀತಿಯಲ್ಲಿ ಭಾಸವಾಗ್ತಿರುತ್ತೆ, ಅಥವಾ ಚಿತ್ರಗಳು ಗಾತ್ರದಲ್ಲಿ ಚಿಕ್ಕದರಿಂದ ದೊಡ್ಡದಾಗ್ತಾ ಹೋಗ್ತಾ ಇರುತ್ತೆ, ಅಥವಾ ಚಿತ್ರಗಳು ದೊಡ್ಡದ್ರಿಂದ ಚಿಕ್ಕದಾಗ್ತಾ ಬರುತ್ತೆ, ಅಥವಾ ಚಿತ್ರಗಳು ಜಿಗ್ಜಾಗ್ ಮೋಡಲ್ಲಿ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಯಾವ ಪ್ಯಾಟರ್ನ್ ಅಲ್ಲಿ ಇದೆ ಅಂತ ನೋಡೋಣ. ಮೊದಲನೇದಾಗಿ ಒಂದು ಆರೋ ಮಾರ್ಕ್ ಎಡಗಡೆ ಇದೆ, ಇದು ಒಂದನೇ ಪ್ರಾಬ್ಲಮ್ ಫಿಗರ್ ಅಲ್ಲಿ. ನೆಕ್ಸ್ಟ್ ಪ್ರಾಬ್ಲಮ್ ಫಿಗರ್ ಅಲ್ಲಿ ಕಂಟಿನ್ಯೂ ಆಗಿದೆ ಸೀರೀಸ್. ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಆರೋ ಮಾರ್ಕ್ ಈಚೆ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿದ್ದು ಸೇಮ್ ಟು ಸೇಮ್ ಹಾಗೆ ಇದೆ. ಮೊದಲನೇ ಚಿತ್ರ ಇಲ್ಲೂ ಹಾಗೆ ಇದೆ, ಇಲ್ಲೂ ಹಾಗೆ ಇದೆ, ಇಲ್ಲೂ ಹಾಗೆ ಇದೆ. ಆನ್ಸರ್ ಫಿಗರ್ ಅಲ್ಲೂ ಕೂಡ ಹಾಗೆ ಇರುತ್ತೆ. ಎರಡನೇ ಚಿತ್ರದಲ್ಲಿ ಆರೋ ಮಾರ್ಕ್ ಅನ್ನ ರೈಟ್ ತಗೊಂಡ್ವಿ. ಮೂರನೇ ಚಿತ್ರದಲ್ಲೂ ಆ ಚಿತ್ರ ಹಾಗೆ ಇದೆ. ಈ ಚಿತ್ರವನ್ನು ಮತ್ತೆ ಇಲ್ಲಿ ಏನ್ ಮಾಡಿದ್ದಾರೆ ಅವರು, ರಿವರ್ಸ್ ಉಲ್ಟಾ ತಕೊಂಡಿದ್ದಾರೆ. ಒಮ್ಮೆ ಗಡಿಯಾರದ ಮುಳ್ಳು ತಿರುಗುವ ರೀತಿಯಲ್ಲಿ ಹೋಗ್ತಾ ಇದೆ, ಒಮ್ಮೆ ಗಡಿಯಾರದ ಮುಳ್ಳು ವಿರುದ್ಧ ದಿಕ್ಕಿನಲ್ಲಿ ಬರೋ ರೀತಿಯಲ್ಲಿ ಬರ್ತಾ ಇದೆ. ಇಲ್ಲಿ ನೋಡಿ, ವಿರುದ್ಧ ದಿಕ್ಕಲ್ಲಿತ್ತು ಸೀದಾ ದಿಕ್ಕಲ್ಲಿ ಹೋಗ್ತಾ ಇದೆ, ಸೀದಾ ದಿಕ್ಕಲ್ಲಿತ್ತು ವಿರುದ್ಧ ದಿಕ್ಕಲ್ಲಿ ಬರ್ತಾ ಇದೆ. ಇಲ್ಲೇನ್ ಮಾಡಬೇಕು, ಈ ದಿಕ್ಕಲ್ಲಿ ಬರಬೇಕು ಕೆಳಭಾಗದಲ್ಲಿ. ಇಲ್ಲಿ ಇಲ್ಲ, ಆಪ್ಷನ್ ರಾಂಗ್. ಇಲ್ಲಿ ಈ ಮುಖವಾಗಿದೆ, ಆಪ್ಷನ್ ರಾಂಗ್. ಇಲ್ಲಿ ಈ ಮುಖವಾಗಿ ಸರಿಯಾಗಿದೆ, ಇಲ್ಲೂ ಈ ಮುಖವಾಗಿ ಸರಿಯಾಗಿದೆ. ಆದರೆ ಇಲ್ಲಿ ಎರಡೂ ಒಂದೇ ಕಡೆ ಹೋಗ್ತಾ ಇದೆ. ಸೊ ಹಾಗಾಗಿ ಆಪ್ಷನ್ ಸಿನೂ ಕೂಡ ಅಲ್ಲ, ಆಪ್ಷನ್ D1 ಇಸ್ ದ ರೈಟ್ ಆನ್ಸರ್. ಇದು ಸರಣಿ ಪೂರ್ಣಗೊಳಿಸುವ ಚಿತ್ರಗಳು. ಸರ್, ಇದೊಂದೇ ವಿಡಿಯೋ ನೋಡ್ಕೊಂಡ್ರೆ ನಾವು ಸಕ್ಸಸ್ ಆಗ್ತೀವಾ? ಇಲ್ಲ, ತುಂಬ ಪ್ರಾಕ್ಟೀಸ್ ಮಾಡಬೇಕು. ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ತುಂಬ ಸುಲಭವಾಗಿರುತ್ತೆ, ಆದರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ನಿಮ್ಮ ಜಿಲ್ಲೆಯಲ್ಲಿ ಕರೆದಿರ್ತಕ್ಕಂಥ 80 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ಲಿಕ್ಕೆ ಕನಿಷ್ಠ ಸರಾಸರಿ ಒಂದು ಜಿಲ್ಲೆಯಿಂದ 3,000 ವಿದ್ಯಾರ್ಥಿಗಳಿಂದ ಹಿಡಿದು 15,000 ವಿದ್ಯಾರ್ಥಿಗಳವರೆಗೂ ಕೂಡ ಈ ಎಕ್ಸಾಮಿಗೆ ಕಾಂಪಿಟೇಷನ್ ಮಾಡ್ತಾರೆ. ಸರ್, ನಾವು ಎಕ್ಸಾಮ್ ತಗೋತೀವಿ, ಕೋಚಿಂಗ್ ತಗೋತೀವಿ, ನಾವು ಸೆಲೆಕ್ಷನ್ ಆಗ್ತೀವ? ಪ್ರಯತ್ನ ಮಾಡದ ಹೊರತು ಏನೂ ಸಿಗೋದಿಲ್ಲ. ಸೊ ಇಲ್ಲಿ ನವೋದಯ ಸ್ಕೂಲಿಗೆ ಸೆಲೆಕ್ಷನ್ ಆಗ್ತೀವಿ ಅಂತಾನೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಗಲಿಲ್ಲ ಅಂದರೆ ಬೇಜಾರಾಗೋ ಅವಶ್ಯಕತೆ ಇಲ್ಲ. ನೀವು ಮುಂದೊಂದು ದಿನ ದೊಡ್ಡ ಆಫೀಸರ್ ಆಗಬೇಕು ಅಂದರೆ ನಿಮ್ಮ ತಲೆಯಲ್ಲಿ ಕಂಟೆಂಟ್ ಇರಬೇಕು, ವಿಷಯ ಇರಬೇಕು. ಅದು ಯಾವ ಮೂಲದಿಂದಲಾದರೂ ಆಗಿರ್ಬೋದು. ವಿಷಯಗಳು ನೀವು ಎಷ್ಟೇ ತಿಳ್ಕೊಂಡ್ರೂ ಕೂಡ ನಿಮಗೆ ಲಾಸ್ ಆಗೋದಿಲ್ಲ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ನಮ್ಮ 5ನೇ ಪ್ರಶ್ನೆ, ದಯವಿಟ್ಟು ಪೋಷಕರು ಯಾರಾದರೂ ಕುತ್ಕೊಂಡು ನೋಡ್ತಾ ಇದ್ರೆ ಸ್ವಲ್ಪ ಹೊತ್ತು ಈ ವಿಡಿಯೋ ಮುಗಿಯೋವರೆಗೂ ನೀವು ಮಕ್ಕಳ ಜೊತೆ ಕುತ್ಕೊಂಡು ನೋಡಿದ್ರೆ ತುಂಬ ಒಳ್ಳೆಯದು. ಯಾಕಂತ ಹೇಳಿದ್ರೆ ಮಗು ಈಗ ಮನೆಯಲ್ಲಿ ಇರುತ್ತೆ, ಮಗು ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ನಿಮಗೂ ಕೂಡ ಮೆಥಡ್ ಅರ್ಥ ಆಯಿತು ಅಂದರೆ, ಮಂಜು ಸರ್ ಹಿಂಗೆ ಹೇಳಿದ್ರಿ ಈ ಮೆಥಡನ್ನು, ಇದೊಂದು ವಿಡಿಯೋ ಸಾಕು ನೋಡಿರಿ. ಮೆಂಟಲ್ ಅಬಿಲಿಟಿ, ಮಾನಸಿಕ ಸಾಮರ್ಥ್ಯದಲ್ಲಿ 50ಕ್ಕೆ 50 ಮಾರ್ಕ್ಸ್ ತಗೊಳ್ಳಿಕ್ಕೆ ಇದೊಂದು ವಿಡಿಯೋ ಸಾಕು. ನಮ್ಮ ಥಂಬ್ನೇಲ್ ಮೇಲೆ ಕೂಡ ಹಾಗೆ ಕೊಟ್ಟಿದ್ದೀವಿ ನೋಡ್ರಿ. ಇದೊಂದು ವಿಡಿಯೋ ಸಾಕು ನವೋದಯ ಮಾನಸಿಕ ಸಾಮರ್ಥ್ಯ 50ಕ್ಕೆ 50 ಮಾರ್ಕ್ಸನ್ನು ತಗೊಳ್ಳಿಕ್ಕೆ. ಅರ್ಧದಲ್ಲಿ ನೋಡಿ ಆಮೇಲೆ ನೋಡೋಣ ಅಂತ ಬಿಟ್ಟು ಹೋಗಬೇಡಿ, ಕಂಪ್ಲೀಟ್ ನೋಡಬೇಕು. ಎಷ್ಟು ಸ್ಟೆಪ್ ಆಗಿದೆ? ಈಗ 4 ಸ್ಟೆಪ್ ಆಗಿದೆ, 5ನೇ ಸ್ಟೆಪ್ ಹತ್ರ ಇದೆ. ಈಗ ನೋಡಿ, ಪುನಃ ಮತ್ತೆ ಪ್ರಾಬ್ಲಮ್ ಫಿಗರ್ ಅಲ್ಲಿ ಈ ಕಡೆ ಪ್ರಾಬ್ಲಮ್ ಫಿಗರ್, ಈ ಕಡೆ ಆನ್ಸರ್ ಫಿಗರ್. ಈ ಹಿಂದಿನ ಸರಣಿ, ಹಿಂದಿನ ಚಿತ್ರಗಳನ್ನ ನೋಡಿದ್ವಲ್ಲ ನಾವು, ಅದನ್ನ ಸೀರೀಸ್ ಫಿಗರ್ ಅಂತ ಕರೆದ್ವಿ. ಇಲ್ಲೂ ಕೂಡ 3 ಚಿತ್ರ, 3 ಬಾಕ್ಸ್ ಅಲ್ಲಿ ಪ್ರಾಬ್ಲಮ್ ಫಿಗರ್ ಕೊಟ್ಟಿದ್ದಾರೆ, ಒಂದು ಬಾಕ್ಸ್ ಅಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ಇದೆ. ಇದನ್ನ ಅನಾಲಜಿ ಪಿಕ್ಚರ್ ಅಂತ ಕರಿತೀವಿ, ಹೋಲಿಕೆ ಅಲ್ಲ, ಜೋಡಿ ಸಂಬಂಧಿ ಚಿತ್ರಗಳು. ಹೋಲಿಕೆ ಅಂತ ತಪ್ಪಾಗಿದೆ, ಇಲ್ಲಿ ಜೋಡಿ ಸಂಬಂಧಿ ಚಿತ್ರಗಳು ಅಂತ ಕರಿತೀವಿ. ಏನ್ ಜೋಡಿ ಸಂಬಂಧಿಗಳು? ಇವರಿಬ್ರು ಒಂದು ಜೋಡಿ, ಇವರಿಬ್ರು ಒಂದು ಜೋಡಿ. ಇವರಿಬ್ಬರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಆಗಿದೆ ಅನ್ನೋದನ್ನ ಒಮ್ಮೆ ಗಮನಿಸಬೇಕು. ಇವರಿಬ್ರು ಯಾವ ರೀತಿ ಜೋಡಿ ಇದ್ದಾರೋ, ಈ 3ನೇ ಚಿತ್ರಕ್ಕೂ ಕೂಡ ಇವರಲ್ಲಿ ಯಾವ ರೀತಿ ರಿಲೇಶನ್ಶಿಪ್ ಅನ್ನ ಕ್ರಿಯೇಟ್ ಮಾಡಿದ್ವೋ ಅಂಥದ್ದೇ ರಿಲೇಶನ್ಶಿಪ್ ಅನ್ನ ಈ ಚಿತ್ರಕ್ಕೆ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಈ ಚಿತ್ರದಲ್ಲಿ ಯಾರಿದ್ದಾರೆ ಅನ್ನೋದನ್ನ ಕಂಡುಹಿಡಿತೀವಿ. ಇಲ್ಲಿ ನೋಡಿ,
ಮೊದಲನೇ ಚಿತ್ರದಲ್ಲಿ 6 ಮಾರ್ಕ್ಗಳು ಮೇಲ್ಗಡೆ ಹೋಗಿದೆ. ಇಲ್ಲಿ ಸೇಮ್ ಫಿಗರ್, ಎರಡೂ ಚಿತ್ರದಲ್ಲಿ ಸೇಮ್ ಫಿಗರ್ ಕೆಳಮುಖದಲ್ಲಿ ಇದೆ, ಎರಡು ಒಂದೇ ತರನೇ ಇದೆ. ಇವನ ಜೋಡಿ ಸಂಬಂಧಿ ಚಿತ್ರದಲ್ಲಿ ಏನಾಗಿದೆ ಅಂದ್ರೆ ಇವನು ಒಂದನೇವನು, ಇವನು ಎರಡನೇವನು. ಒಂದನೇವನು ಹೇಗಿದ್ದಾನೋ ಹಾಗೇ ಇದ್ದಾನೆ. ಈ ಚಿತ್ರದಲ್ಲೂ ಕೂಡ ಅದೇ ರೀತಿ ರಿಲೇಷನ್ ಕ್ರಿಯೇಟ್ ಆಗಬೇಕು, ಸಂಬಂಧ ಕ್ರಿಯೇಟ್ ಆಗಬೇಕು. ಇದರಲ್ಲಿ ಒಂದನೆಯವನು ಹೇಗಿದ್ನೋ ತನ್ನ ಜೋಡಿ ಸಂಬಂಧಿ ಚಿತ್ರದಲ್ಲಿ ಒಂದನೆಯವನು ಹಾಗೇ ಇದ್ದಾನೆ, ಏನೂ ಬದಲಾವಣೆ ಆಗಿಲ್ಲ. ಎರಡನೆಯವನು ಮೇಲ್ಭಾಗದಲ್ಲಿದ್ದು ಕೆಳಭಾಗಕ್ಕೆ ಬಂದಿದೆ, ಕೆಳಭಾಗದಲ್ಲಿದ್ದು ಮೇಲ್ಭಾಗಕ್ಕೆ ಹೋಗಿದೆ. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ವಿರುದ್ಧ ದಿಕ್ಕಲ್ಲಾಗಿದೆಯಲ್ವಾ, ಇಲ್ಲೂ ಕೂಡ ಒಂದನೆಯವನು ಹೇಗಿದ್ದಾನೋ ಹಾಗೇ ಇರಬೇಕು, ಎರಡನೆಯವನು ವಿರುದ್ಧ ದಿಕ್ಕಲ್ಲಿ ತಿರುಗಿರಬೇಕು. ಸೊ ಒಂದನೇ ಚಿತ್ರ ಹೇಗಿದ್ದಾನೋ ಹಾಗೆ ಇದ್ದಾನ? ಇಲ್ಲ, ಇಲ್ಲಿ ಈ ಮುಖವಾಗಿ ಆಪೋಸಿಟ್ ಫೇಸಲ್ಲಿ ಬಂದ್ಬಿಟ್ಟಿದ್ದಾನೆ, ಇವನು ಅಲ್ಲ. ಇದು ಕೂಡ ಆಪೋಸಿಟ್ ಫೇಸಲ್ಲಿ ಕೇಳ್ತಾ ಇದ್ದಾನೆ, ಇವನು ಅಲ್ಲ. ಇಲ್ಲೂ ಸರಿಯಾಗಿದೆ, ಇಲ್ಲೂ ಸರಿಯಾಗಿದೆ. ಹಾಗಾದ್ರೆ ಇಲ್ಲಿ ಎರಡನೇವನು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರಬೇಕು. ಇಲ್ಲಿ ಎರಡನೇವನು ಈ ಚಿತ್ರದಲ್ಲಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಂದಿದ್ದಾನ? ಹೌದು, ಬಂದಿದ್ದಾನೆ. ಇಲ್ಲಿ ಬಂದಿದ್ದಾನೆ, ಆದ್ರೆ ಈ ಮಾರ್ಕು ಇದರಲ್ಲಿ ಇಲ್ಲ. ಹಾಗಾಗಿ ಆಪ್ಷನ್ ಡಿನೂ ಕೂಡ ಅಲ್ಲ, ಆಪ್ಷನ್ C1 ಇಸ್ ದ ರೈಟ್ ಆನ್ಸರ್. ಇವೆರಡೂ ಚಿತ್ರಗಳಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಸಂಬಂಧವನ್ನ ಕಲ್ಪಿಸ್ತೀವೋ ಅದೇ ರೀತಿಯಾಗಿರ್ತಕ್ಕಂತಹ ಸಂಬಂಧಿಸಿದ ಚಿತ್ರವನ್ನ ಮೂರನೇ ಚಿತ್ರಕ್ಕೂ ಕೂಡ ನಾವು ಟ್ರಾನ್ಸ್ಫರ್ ಮಾಡಬೇಕು. 100% ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದ್ರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಆಗಬೇಕು. ನಿಮ್ಮ ಪ್ರತಿಯೊಬ್ಬರ ಕಮೆಂಟ್ ಅನ್ನು ಕೂಡ ಶಿಕ್ಷಣವೇ ಶಕ್ತಿ ಯೂಟ್ಯೂಬ್ ಚಾನಲ್ ಅವರು ನೋಡ್ತಾ ಇರ್ತಾರೆ. ನಿಮ್ಮ ಪ್ರತಿ ಕಮೆಂಟಿಗೂ ಕೂಡ ಲೈಕ್ ಬರ್ತಾ ಹೋಗುತ್ತೆ. ವಿಡಿಯೋ ಅರ್ಥ ಆಗ್ತಾ ಇದ್ರೆ ಏನು ಮಾಡ್ತಾ ಹೋಗಬೇಕು? ಎಲ್ಲರೂ ಕೂಡ ಲೈಕ್ ಮಾಡಬೇಕು. ಅದಷ್ಟೇ ಅಲ್ಲದೆ ಇದೊಂದು ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ಹೇಳಿದ್ರೆ ಇದರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋ ಮಾಹಿತಿನೂ ಕೂಡ ಕೊಟ್ಟಿದ್ದೀವಲ್ವಾ. ಆನ್ಲೈನ್ ಅಪ್ಲಿಕೇಶನ್ಸನ್ನು ಮುಂದಿನ ತಿಂಗಳು ಸೆಪ್ಟೆಂಬರ್ 16ನೇ ತಾರೀಕುವರೆಗೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಈ ವಿಡಿಯೋವನ್ನು ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಬರೀತಕ್ಕಂತಹ ವಿದ್ಯಾರ್ಥಿಗಳು ಈ ವರ್ಷ, ಮುಂದಿನ ವರ್ಷ, ಇನ್ನು 5-6 ವರ್ಷ ಬಿಟ್ಟು ಅವರೆಲ್ಲರಿಗೂ ಕೂಡ ಈ ವಿಷಯ ಅರ್ಥ ಆಗುತ್ತೆ. ಅರ್ಜಿ ಮಾಹಿತಿ ಮಾತ್ರ 2024 ಆಗಸ್ಟ್ ತಿಂಗಳಲ್ಲಿ 5ನೇ ತರಗತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಈಗ ಅವಕಾಶ ಇದೆ. ಬೇರೆ ವಿದ್ಯಾರ್ಥಿಗಳು 4th 3rd ನೋಡ್ತಿರ್ತಕ್ಕಂಥವ್ರು ಈ ವಿಡಿಯೋನ ನೀವು ಮತ್ತೆ ಮುಂದಿನ ವರ್ಷ ನೋಡ್ಬೋದು. ಮುಂದಿನ ವರ್ಷ ನಿಮ್ಮ ನೋಟಿಫಿಕೇಶನ್ ಕನ್ಫರ್ಮ್ ಆದಾಗಲೂ ಕೂಡ ಮಾಹಿತಿಯನ್ನು ಹೇಳ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಚಾನಲನ್ನು. ಓಕೆ, ಅರ್ಥ ಆಗ್ತಾ ಇತ್ತು ಅಂತ ಹೇಳಿದ್ರೆ ನಿಮ್ಮ ಮಾಹಿತಿನ ನೀವು ಕೆಳಗಡೆ ಹಾಕ್ತಾ ಹೋಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಕೂಡ ನಾವು ರಿಪ್ಲೈ ಕೊಡ್ತೀವಿ. ಈಗ ನೋಡಿ, ಪುನಃ ಮತ್ತೊಂದು ಪ್ಯಾಟರ್ನ್ ಬರ್ತಾ ಇದೆ. 6ನೇ ಪ್ಯಾಟರ್ನ್, ರೇಖಾ ಗಣಿತಾತ್ಮಕ ಚಿತ್ರ ಪೂರ್ಣಗೊಳಿಸುವುದು, ಜಾಮೆಟ್ರಿಕಲ್ ಫಿಗರ್ ಕಂಪ್ಲೀಷನ್. ಏನಿಲ್ಲ, ಇಲ್ಲಿ ಒಂದು ಪೇಪರ್ ಅನ್ನ ಕೊಟ್ಟಿದ್ದಾರೆ. ಈ ಪೇಪರ್ನ ಒಂದಿಷ್ಟು ಪಾರ್ಟ್ ಅನ್ನ ಕಟ್ ಮಾಡಿ ಆನ್ಸರ್ ಫಿಗರ್ ಅಲ್ಲಿ ಇಟ್ಟಿರ್ತಾರೆ. ಇದು ಜಾಮೆಟ್ರಿಕಲ್ ಫಿಗರ್ ಅಂದ್ರೆ ಹೇಗೆ ಗೊತ್ತಾಗುತ್ತೆ? ಈ ಚಿತ್ರವನ್ನ ಸರ್ಕಲ್ ಆದ್ರೂ ಎಷ್ಟಾದ್ರೂ ಕಟ್ ಮಾಡಿ ಕೊಟ್ಟಿರ್ಬೋದು, ಟ್ರಯಾಂಗಲ್ಗಳನ್ನ ಹೇಗಾದ್ರೂ ಒಂದು ಪಾರ್ಟ್ ಎಷ್ಟೋ ಪಾರ್ಟ್ ಅನ್ನ ಕಟ್ ಮಾಡಿ ಈ ಕಡೆ ಇಟ್ಟಿರ್ಬೋದು. ಈ ಕಟ್ಟಾಗಿರೋ ಪಾರ್ಟ್ಗಳನ್ನ ಈ ಭಾಗದಲ್ಲಿ ಇಟ್ಟಿರ್ತಾರೆ. ಆ ಪಾರ್ಟ್ ಅನ್ನ ತಂದು ನಾವಿಲ್ಲಿ ಫಿಲ್ಅಪ್ ಮಾಡಿದ್ರೆ, ಯಾವ ಪಾರ್ಟ್ ತಂದು ಇಲ್ಲಿ ನಾವು ಫಿಲ್ ಮಾಡಿದ್ರೆ ಈ ಪಿಕ್ಚರ್ ಕಂಪ್ಲೀಷನ್ ಆಗುತ್ತೆ ಅಂತ. ಸೊ ಇದನ್ನ ತುಂಬಾ ಸುಲಭವಾಗಿ ನೀವೇನ್ ಮಾಡಬೇಕು, ಎಷ್ಟು ಪಾರ್ಟ್ ಅನ್ನ ಕಟ್ ಮಾಡಿದರೆ ಇಷ್ಟು ಪಾರ್ಟ್ ಅನ್ನ ಕಟ್ ಮಾಡಿದರೆ ನೋಡಿ. ಈ ಪಾರ್ಟ್, ಇದಿಷ್ಟು ಪಾರ್ಟ್ ಎಲ್ಲಿದೆ? ಆಪ್ಷನ್ ನಂಬರ್ ಬಿ ನಲ್ಲಿ ಇದೆ. ಆಪ್ಷನ್ ನಂಬರ್ ಎ ನಲ್ಲಿ ದೊಡ್ಡ ಪಾರ್ಟ್ ಕಟ್ ಆಗಿದೆ. ಆಪ್ಷನ್ ನಂಬರ್ ಸಿ ನಲ್ಲಿ ಈ ರೀತಿ ಕಟ್ ಮಾಡಿದರೆ ಅದರಲ್ಲಿ ಅಷ್ಟು ಕಟ್ ಆಗಲಿಲ್ಲ. ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಆಗಿದೆ, ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಆಗಲಿಲ್ಲ. ಹಾಗಾಗಿ ಆಪ್ಷನ್ ನಂಬರ್ ಎ ನಲ್ಲಿದೆ. ಇದನ್ನ ಪ್ರಾಬ್ಲಮ್ ಫಿಗರ್ನ ಬರೀ ಮುಚ್ಚಿ ನಾವು ಆನ್ಸರ್ ಫಿಗರ್ನ ನೋಡ್ತಾ ಇದ್ದೀವಿ. ಈಗ ಇದೇ ಆನ್ಸರ್ ಫಿಗರ್. ಓಕೆ, ಹಾಗಾದ್ರೆ ಪ್ರಶ್ನೆ ಸಂಖ್ಯೆ 6 ಜಾಮೆಟ್ರಿಕಲ್ ಫಿಗರ್ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಸರ್, ಒಂದೊಂದೇ ಪ್ರಶ್ನೆ ಮಾಡಿಸ್ತಾ ಇದ್ದೀರಾ, ಇನ್ನೂ ತುಂಬ ಪ್ರಶ್ನೆಗಳನ್ನ ನಾವು ನೋಡಬೇಕು ಸರ್ ಅಂತ ಹೇಳಿದ್ರೆ ಏನು ಮಾಡಬೇಕು? ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ. ಈಗ ಈ ಚಾನಲ್ನ ಮೇಲ್ಗಡೆ ನಮ್ಮ ಲೋಗೋ ಇದೆ, ಲೋಗೋ ಟಚ್ ಮಾಡಬೇಕು. ಪಕ್ಕದಲ್ಲಿ ವಿಡಿಯೋಸ್ ಅಂತ ಇರುತ್ತೆ, ಲೈವ್ ಕ್ಲಾಸಸ್ಗಳಂತ ಇರುತ್ತೆ. ಆ ಲೈವ್ ಅನ್ನೋದನ್ನ ಟಚ್ ಮಾಡಿ ಸಾಕಷ್ಟು ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ಲೈವಲ್ಲೇ ಪ್ರಾಕ್ಟೀಸ್ ಮಾಡಿಸಿದ್ದೀವಿ. ನೋಡ್ಬೋದು. ನಮ್ಮ ರೆಗ್ಯುಲರ್ ಆನ್ಲೈನ್ ಸ್ಟೂಡೆಂಟ್ಸ್ಗಳು ನಿಮ್ಗಳಿಗೆ ನೀವು ಲೈವ್ ಕ್ಲಾಸಸ್ಸನ್ನು ನೋಡ್ತಾ ಇದ್ದೀರಾ, ಅದರ ಜೊತೆಗೆ ಡೈಲಿ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದೀರಾ. ನಿಮ್ಗಳಿಗೆ ಇದೊಂದು ವಿಡಿಯೋದಿಂದ ಸಂಪೂರ್ಣವಾಗಿ ನಿಮ್ಮ ಡೌಟ್ಗಳು ಎಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ಪ್ರಶ್ನೆ ಸಂಖ್ಯೆ 7. ಪ್ರಶ್ನೆ ಸಂಖ್ಯೆ 7 ಏನು ಕೊಟ್ಟಿದ್ದಾರೆ ಅವರು? ಕನ್ನಡಿ ಪ್ರತಿಬಿಂಬದ ಚಿತ್ರಗಳು ಅಂತ ಕೊಟ್ಟಿದ್ದಾರೆ. ಈಗ ನಾವು ಮಿರರ್ ಇಮೇಜ್
ಕನ್ನಡಿ ಪ್ರತಿಬಿಂಬ ಅಂತ ಬಂದಿದ್ದೀವಿ. ಇದು ಮಾನಸಿಕ ಸಾಮರ್ಥ್ಯದಲ್ಲಿ 5 ಅಂಕಗಳನ್ನ ತಂದುಕೊಡುತ್ತೆ ಬಹಳ ಸುಲಭವಾಗಿ. ಹೇಗೆ ಸರ್ ಸುಲಭವಾಗಿ ಅಂತ ಹೇಳ್ತಾ ಇದ್ದೀರಾ? ನೋಡಿ, ಇದನ್ನ ಮಿರರ್ ಇಮೇಜ್ ಅಂತಾನೆ ಹೇಗೆ ಕಂಡುಹಿಡಿಬೇಕು ಸರ್? ಇನ್ಸ್ಟ್ರಕ್ಷನ್ ಓದ್ತಾ ಇಲ್ಲ. ಚಿತ್ರದ ಮುಂಭಾಗದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಸೈನ್ ಅನ್ನ ಕೊಟ್ಟಿರ್ತಾರೆ. ಈ ಗುರುತು ಕೊಟ್ಟಿರ್ತಾರಲ್ವಾ, 100% ನಿಮ್ಮ ಎಕ್ಸಾಮಿನೇಷನ್ಸ್ ಅಲ್ಲೂ ಕೂಡ ಇದೇ ರೀತಿ ಕೊಟ್ಟಿರ್ತಾರೆ. ಹೀಗೆ ಬಂತು ಅಂತ ಹೇಳಿದ್ರೆ ಏನು ಮಾಡಬೇಕು? ಮಿರರ್ ಇಮೇಜ್ ಅಂತ ಮಾಡಬೇಕು. ಇದರಲ್ಲಿ ಇನ್ನೊಂದು ಬರುತ್ತೆ, ವಾಟರ್ ಇಮೇಜ್ ಅಂತ ಬರುತ್ತೆ. ಈಗ ನಾನು ಎಕ್ಸ್ಪ್ಲೈನ್ ಕೊಡ್ತಾ ಇದ್ದೀನಿ ಮಿರರ್ ಇಮೇಜ್ ಬಗ್ಗೆ. ಮಿರರ್ ಇಮೇಜ್ ಎಕ್ಸ್ಪ್ಲೇನ್ ಆದಮೇಲೆ ತತ್ಕ್ಷಣದಲ್ಲೇ ಮತ್ತೆ ನಾನು ವಾಟರ್ ಇಮೇಜ್, ನೀರಿನ ಪ್ರತಿಬಿಂಬ ಅನ್ನೋದನ್ನು ಏನು ಹೇಳ್ತೀನಿ. ಈಗ ಕನ್ಫ್ಯೂಷನ್ ಮಾಡ್ಕೋಬಾರ್ದು, ಓನ್ಲಿ ಮಿರರ್ ಇಮೇಜ್ ಬಗ್ಗೆ ಮಾತ್ರ ತಿಳ್ಕೋಬೇಕು. ಕನ್ನಡಿಯಲ್ಲಿ ಆಲ್ವೇಸ್ ನಾವು ಕನ್ನಡಿಯನ್ನು ಹೀಗೆ ಇಟ್ಕೊಂಡು ಊಟ ಮಾಡ್ತಾ ಇದ್ರೆ ಬಲಗೈನಲ್ಲಿ, ಎಡಗೈಯಲ್ಲಿ ಊಟ ಮಾಡ್ತಿದ್ದೀವಿ ಅಂತ ಅನಿಸುತ್ತೆ, ಹೌದಲ್ವಾ? ಆಂಬ್ಯುಲೆನ್ಸ್ಗಳನ್ನು ನೋಡಿದ್ದೀರಾ? ಆಂಬ್ಯುಲೆನ್ಸ್ ಮುಂಭಾಗದಲ್ಲಿ ಆಂಬ್ಯುಲೆನ್ಸ್ ಅಂತ ಹೇಳಿ ಉಲ್ಟಾ ಅಕ್ಷರದಲ್ಲಿ ಬರೆದಿರ್ತಾರೆ. ಯಾಕಂತ ಹೇಳಿದ್ರೆ ಮುಂದ್ಗಡೆ ಹೋಗ್ತಿರ್ತಕ್ಕಂತಹ ವೆಹಿಕಲ್ನವನಿಗೆ ಹಿಂದ್ಗಡೆ ಬರೆದಿರ್ತಕ್ಕಂತಹ ಉಲ್ಟಾ ಅಕ್ಷರಗಳು ಸ್ಟ್ರೈಟ್ ಆಗಿ ಕಾಣಿಸುತ್ತೆ. ನೀವು ಬೇಕಾದರೆ ಟ್ರೈ ಮಾಡ್ಬೋದು. ನಿಮ್ಮ ಹೆಸರುಗಳನ್ನು ಪೇಪರಲ್ಲಿ ಸ್ಟ್ರೈಟ್ ಆಗಿ ಬರೀರಿ, ಮಿರರಲ್ಲಿ ನೋಡಿ. ಈಗ ನಾನು ತೋರಿಸ್ತೀನಿಲ್ಲ, ಆ ರೀತಿ ಆಗ್ತಾ ಹೋಗುತ್ತೆ. ಆಲ್ವೇಸ್ ಕನ್ನಡಿಯಲ್ಲಿ ನಾವು ನೋಡಿದಾಗ ಎಡಭಾಗದಲ್ಲಿ ಇರ್ತಕ್ಕಂತಹ ಆಬ್ಜೆಕ್ಟ್ಗಳು ಬಲಭಾಗಕ್ಕೆ ಹೋಗ್ತವೆ, ಬಲಭಾಗದಲ್ಲಿ ಇರ್ತಕ್ಕಂತಹ ಆಬ್ಜೆಕ್ಟ್ಗಳು ಎಡಭಾಗಕ್ಕೆ ಬರ್ತಾ ಇರ್ತವೆ. ಸೊ ಅದು ಚಿತ್ರ ಆಗಿರ್ಬೋದು, ಅಕ್ಷರ ಆಗಿರ್ಬೋದು, ನಂಬರ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ನಾವೇನು ಮಾಡಬೇಕು? ಎಡಭಾಗದಿಂದ ಬಲಭಾಗಕ್ಕೆ ಅಂತೇಳಿ ಇಮ್ಯಾಜಿನೇಷನ್ ಮಾಡಬೇಕು. ಇಲ್ಲಿ ಎ ಅನ್ನೋ ಅಕ್ಷರ ಕೊಟ್ಟಿದ್ದಾರೆ, ವಿ ಅನ್ನೋ ಅಕ್ಷರ ಕೊಟ್ಟಿದ್ದಾರೆ, ಪಿ ಅನ್ನೋ ಅಕ್ಷರ ಕೊಟ್ಟಿದ್ದಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಾನಸಿಕ ಸಾಮರ್ಥ್ಯದ ಕನ್ನಡಿ ಪ್ರತಿಬಿಂಬಕ್ಕೆ ನೀವು ಪರ್ಫೆಕ್ಟ್ ಆಗಬೇಕು ಅಂದರೆ ಏನು ಮಾಡಬೇಕು? ಎ ಅನ್ನೋ ಅಕ್ಷರನ ಮಿರರ್ ಇಮೇಜಲ್ಲಿ ನೋಡಿದಾಗ ಅದು ಅದೇ ಥರನೇ ಕಾಣಿಸ್ತಾ ಇರುತ್ತೆ, ಎರಡೂ ಸೈಡ್ ಈಕ್ವಲ್ ಆಗಿರುತ್ತೆ. ಬಿ ಅನ್ನ ಹೀಗೆ ಬರಿತೀವಿ ನೋಡಿ. ಮಿರರಲ್ಲಿ ಹೇಗಾಗುತ್ತೆ ಅಂದರೆ ಬಿ ಅನ್ನೋ ಅಕ್ಷರ ಹೀಗಾಗುತ್ತೆ. ಯಾಕೆ ನೋಡಿ, ಬಲಭಾಗದಲ್ಲಿ ಇರ್ತಕ್ಕಂತಹ ಈ ಲೈನ್ಸ್ಗಳು ಎಡಭಾಗಕ್ಕೆ ಬಂದಿದೆ, ಎಡಭಾಗದಲ್ಲಿ ಇರ್ತಕ್ಕಂಥ ಈ ಗೆರೆ ಬಲಭಾಗಕ್ಕೆ ಬಂದಿದೆ. ಒಂದೊಂದು ಅಕ್ಷರದಲ್ಲಿ ಇರ್ತಕ್ಕಂಥದ್ದು ಪ್ರತಿಯೊಂದು ಕೂಡ ಚೇಂಜ್ ಆಗ್ತಾ ಇರುತ್ತೆ ನೋಡಿ. ಸಿ ಅನ್ನ ಒರಿಜಿನಲಿ ಹೀಗೆ ಬರಿತೀವಿ, ಸಿ ಮಿರರಲ್ಲಿ ಹೀಗಾಗುತ್ತೆ. ಡಿ ಅನ್ನ ಒರಿಜಿನಲಿ ಹೀಗೆ ಬರಿತೀವಿ, ಮಿರರಲ್ಲಿ ಡಿ ಅನ್ನೋದು ಹೀಗಾಗುತ್ತೆ. ಇದನ್ನ ಝಡ್ ವರೆಗೂ ಕ್ಯಾಪಿಟಲ್ ಅಕ್ಷರಗಳನ್ನ 1-2-3 ಬಾರಿ ನೀವು ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಎಕ್ಸಾಮಿನೇಷನ್ ಸಾಲಲ್ಲಿ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಎ ಅನ್ನೋ ಅಕ್ಷರ ಎಡಭಾಗದಲ್ಲಿದೆ, ಬಲಭಾಗಕ್ಕೆ ಹೋಗ್ಬೇಕು. ಇವಾಗ ಆಪ್ಷನ್ ನಂಬರ್ ಎ ನಲ್ಲಿ ಬಲಭಾಗಕ್ಕೆ ಹೋಗಿದೆ, ಆಪ್ಷನ್ ನಂಬರ್ ಬಿ ನಲ್ಲಿ ಬಲಭಾಗಕ್ಕೆ ಹೋಗಿದೆ, ಆಪ್ಷನ್ ನಂಬರ್ ಸಿ ನಲ್ಲಿ ಬಲಭಾಗಕ್ಕೆ ಹೋಗಿದೆ, ಆಪ್ಷನ್ ನಂಬರ್ ಡಿ ನಲ್ಲಿ ಬಲಭಾಗಕ್ಕೆ ಹೋಗಿದೆ. ಆಪ್ಷನ್ ನಂಬರ್ ಸಿ ನಲ್ಲಿ ಎ ಅನ್ನೋದು ಮೇಲಿಂದ ಕೆಳಗಾಗಿದೆ. ಕನ್ನಡಿಯಲ್ಲಿ ಯಾವತ್ತೂ ಕೂಡ ಕನ್ನಡಿ ಹೀಗೆ ಇಟ್ಕೊಂಡ್ರೆ ನಮ್ಮ ತಲೆ ಕೆಳಗೆ, ಕಾಲು ಮೇಲ್ಗಡೆ ಕಾಣಿಸಲ್ಲ. ಆಲ್ವೇಸ್ ಎಡಗಡೆ ಇದ್ದಿದ್ದು ಬಲಗಡೆ ಕಾಣಿಸುತ್ತೆ, ಬಲಗಡೆ ಇದ್ದಿದ್ದು ಎಡಗಡೆ ಕಾಣಿಸುತ್ತೆ. ಇಲ್ಲಿ ಅಕ್ಷರ ತಪ್ಪಾಗ್ಬಿಟ್ಟಿದೆ, ಹಾಗಾಗಿ ಆಪ್ಷನ್ ಸಿ ಅಲ್ಲ. ನೆಕ್ಸ್ಟ್ ವಿ ಅನ್ನೋ ಅಕ್ಷರನೂ ಕೂಡ ಹಾಗೆ, ಇದನ್ನ ಕನ್ನಡಿಯಲ್ಲಿ ನೋಡಿದ್ರು ಕೂಡ ಸೇಮ್ ಟು ಸೇಮ್ ಹಾಗೆ ಕಾಣಿಸುತ್ತೆ. ಇದರಲ್ಲಿ ವಿ ಅನ್ನೋ ಅಕ್ಷರ ಕೊಟ್ಟಿದ್ದಾರೆ, ರೈಟ್. ಇದರಲ್ಲೂ ವಿ ಅನ್ನೋ ಅಕ್ಷರ ಕೊಟ್ಟಿದ್ದಾರೆ, ರೈಟ್. ಇದರಲ್ಲಿ ಆಲ್ರೆಡಿ ಆಪ್ಷನ್ ಬಂದಿಲ್ಲ, ನೋ ಪ್ರಾಬ್ಲಮ್, ಆಪ್ಷನ್ ಹೋಗಿದೆ. ಇದರಲ್ಲಿ ನೋಡಿ, ವಿ ಅನ್ನೋದನ್ನ ಮೇಲಿಂದ ಕೆಳಗೆ ಮಾಡಿಬಿಟ್ಟಿದ್ದಾರೆ. ಈ ಮೇಲಿಂದ ಕೆಳಗೆ ಬರೋದನ್ನೇ ನಾನು ನೆಕ್ಸ್ಟ್ ಹೇಳುವಂಥದ್ದು ಈಗ ವಾಟರ್ ಇಮೇಜ್ ಅಂತ ಹೇಳಿ. ಹಾಗಾಗಿ ಆಪ್ಷನ್ ಡಿನೂ ಕೂಡ ಅಲ್ಲ. ನೆಕ್ಸ್ಟ್ ಪಿ ಅನ್ನೋ ಅಕ್ಷರ ಆಪ್ಷನ್ ನಂಬರ್ ಎ ನಲ್ಲಿ ಇದೆ, ಆದರೆ ಅಕಾರ್ಡಿಂಗ್ ಟು ಮಿರರ್ ಪಿ ಹೀಗಿದೆಯಲ್ವಾ, ಇದು ಮಿರರ್ ಅಲ್ಲಿ ಹೇಗೆ ಬರಬೇಕು? ಹೀಗೆ ಬರಬೇಕಲ್ವಾ? ಆಪ್ಷನ್ ಅಲ್ಲಿ ಪಿ ಹೇಗಿತ್ತೋ ಹಾಗೆ ಇದೆ, ಹಾಗಾಗಿ ಆಪ್ಷನ್ ಎ ಅಲ್ಲ. ಆಪ್ಷನ್ ಬಿ ನಲ್ಲಿ ಪಿ ಆಕ್ಚುಯಲ್ ಮಿರರ್ ರಿಫ್ಲೆಕ್ಟ್ ಇಲ್ಲ ಆಗಿದೆ, ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್. ಎಕ್ಸಾಮಿನೇಷನ್ಸ್ ಹಾಲಲ್ಲೂ ಕೂಡ ಇದೇ ರೀತಿಯಾಗಿ ನಿಧಾನವಾಗಿ ನೀವು ಚೆಕ್ ಮಾಡಿಕೊಂಡು ಮೆಂಟಲ್ ಎಬಿಲಿಟಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸರಿಯಾದ ಉತ್ತರವನ್ನು ಕೊಡಬೇಕು. ನೀವು ಸುಲಭವಾಗಿ ಇಲ್ಲಿ ಕಲಿತಾ ಇದ್ದೀರಾ, ಗಣಿತ ಇದೆಯಲ್ಲ ಅಲ್ಲಿ 1 or 2 ಮಾರ್ಕ್ಸ್ ಹೋಯ್ತು ಅಂತ ಹೇಳಿದ್ರು ಕೂಡ ಈ ಮಾನಸಿಕ ಸಾಮರ್ಥ್ಯದ ವಿಭಾಗದಲ್ಲಿ ನೀವು ಅತಿ ಹೆಚ್ಚು ಮಾರ್ಕ್ಸ್ ಅನ್ನು ತಕೊಂಡ್ರೆ ನೀವು ಸೆಲೆಕ್ಷನ್ ಆಗಲಿಕ್ಕೆ ತುಂಬಾ ಹತ್ತಿರದಲ್ಲಿ ಇರ್ತೀರಾ. ನೆಕ್ಸ್ಟ್ ನಮ್ಮ 8ನೇ ಪ್ರಶ್ನೆ. ಇದು
ಮಾನಸಿಕ ಸಾಮರ್ಥ್ಯದ ವಿಭಾಗದಲ್ಲಿ ಒಂದಿಷ್ಟು ನಿಮ್ಮನ್ನು ಹೊಸದಾಗಿ ನೋಡ್ತಿರ್ತಕ್ಕಂಥವರಿಗೆ ಕನ್ಫ್ಯೂಷನ್ ಆಗ್ತಕ್ಕಂಥದ್ದು ಇದು. ನನ್ನ ಹಳೆಯ ಕ್ಲಾಸಲ್ಲಿ 2024 ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಪೇಪರ್ಗಳನ್ನು ಸೀಸರ್ಗಳನ್ನು ಹಿಡಿದು ಕಟ್ ಮಾಡಿ ತೋರಿಸಿದ್ದೀನಿ. ನನ್ನ ಲೈವ್ ಕ್ಲಾಸಸ್ಗಳಿದೆ, ಆ ಲೈವ್ ಕ್ಲಾಸಸ್ಸಲ್ಲಿ ಹೋಗಿ ಕೂಡ ನೋಡ್ಬೋದು. ಇಲ್ಲಿ ಏನು ಮಾಡಬೇಕು ಅನ್ನೋದನ್ನು ತುಂಬ ಅದ್ಭುತವಾಗಿ ಹೇಳ್ತಾ ಹೋಗ್ತೀನಿ, ನೀವು ಅದ್ಭುತವಾಗಿ ಅರ್ಥ ಮಾಡ್ಕೋಬೇಕು. ನೋಡ್ರಿ, ಇಲ್ಲೊಂದು ಪೇಪರನ್ನು ಇಟ್ಕೊಂಡಿದ್ದಾರೆ. ಈ ಪೇಪರನ್ನು ಈ ರೀತಿಯಾಗಿ ಟ್ರಯಾಂಗಲ್ ಶೇಪಲ್ಲಿ ಒಮ್ಮೆ ಮಡಚಿದ್ದಾರೆ. ಹೀಗೆ 6 ಮಾರ್ಕ್ ಬಂತು ಅಂತ ಹೇಳಿದ್ರೆ ಕಾಗದ ಕತ್ತರಿಸಿ ಮಡಚುವುದು, ಮಡಚಿದ್ದನ್ನು ಬಿಚ್ಚುವುದು. ಹೇಗೆ ಮಡಚ್ತಾ ಹೋಗ್ತೀವೋ ಹಾಗಾಗೆ ಬಿಚ್ಚಬೇಕು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಈಗ ನಾನು ಅದರ ಎಕ್ಸ್ಪ್ಲನೇಷನ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಒಂದು ಸ್ಕ್ವೇರ್ ಪೇಪರನ್ನು, ಒಂದು ಚೌಕದ ಪೇಪರ್ ಅಥವಾ ಚೌಕದ ಪೇಪರನ್ನು ಏನು ಮಾಡಿದ್ದಾರೆ, ಈ ರೀತಿಯಾಗಿ ಮಡಚಿದ್ದಾರೆ. ಇದು 2 ಫೋಲ್ಡ್ ಆಯಿತು. ಪುನಃ ಇದೇ ಟ್ರಯಾಂಗಲ್ ಶೇಪಲ್ಲಿ ಬಂದಿರೋ ಪೇಪರನ್ನು ಮತ್ತೊಮ್ಮೆ ಮಡಚಿದ್ದಾರೆ, 4 ಫೋಲ್ಡ್ ಆಯಿತು. ಅದರಲ್ಲಿ ಈ 4 ಫೋಲ್ಡಲ್ಲಿ ಈ ರೀತಿ ರೆಡಿ ಇರ್ತಕ್ಕಂತಹ ಟ್ರಯಾಂಗಲ್ ಅಲ್ಲಿ ಇಲ್ಲಿ ಮಧ್ಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಟ್ರಯಾಂಗಲ್ ಅನ್ನ ಕಟ್ ಮಾಡಿದ್ದಾರೆ. ಪ್ರಶ್ನೆ ಏನಪ್ಪ, ಈ ಪ್ರಾಬ್ಲಮ್ ಫಿಗರ್ ಇದು ಆನ್ಸರ್ ಫಿಗರ್ ಇದು. ಸರ್, ಇದು ಪೇಪರ್ ಕಟಿಂಗ್ ಅಂತಾನೆ ಹೇಗೆ ಗೊತ್ತಾಗುತ್ತೆ ನಿಮಗೆ? ನೋಡಿ, 6 ಮಾರ್ಕ್ಗಳು ಚಿತ್ರದಲ್ಲಿ ಬಂತು. ನೋಡಿ, 2 ಚಿತ್ರದಲ್ಲಿ 2 ಸಲ ಬಂದಿದೆ ಅಷ್ಟೇ. ಈ ಚಿತ್ರದಲ್ಲಿ ಪುನಃ 6 ಮಾರ್ಕ್ ಬಂದಿತ್ತು ಅಂತ ಹೇಳಿದ್ರೆ ಅಲ್ಲೂ ಕೂಡ ಮಡಚಿದ್ದಾರೆ ಅಂತ ಅರ್ಥ. ಇಲ್ಲಿ 2 ಬಾರಿ ಮಡಚಿದ್ದಾರೆ. ಸೊ ಈಗ ಈ ಪೇಪರನ್ನು ಹೇಗೆಲ್ಲ ಮಡ್ಚ್ಕೊಂಡು ಬಂದಿದ್ರು, ಈ ಕಟ್ ಮಾಡಿರೋ ಪೇಪರ್ನ ಇದೇ ರೀತಿ ಈ ಡೈರೆಕ್ಷನಲ್ಲಿ ನಾವು ಮತ್ತೆ ಟ್ರಯಾಂಗಲ್ನ ಎತ್ತೀವಿ. ಟೋಟಲ್ 4 ಟ್ರಯಾಂಗಲ್ ಆಗಿರ್ಬೇಕಾದ್ರೆ ಆಪ್ಷನ್ ಎ ನಲ್ಲಿ 2 ಇದೆ, ಆಪ್ಷನ್ ಎ ಬರೋದಿಲ್ಲ. ಆಪ್ಷನ್ ಡಿ ನಲ್ಲಿ ಟ್ರಯಾಂಗಲ್ ಏನು ಪ್ರಾಪರ್ ವೇನಲ್ಲಿ ಅವರು ಜೋಡಿಸಿಟ್ಟಿಲ್ಲ, ಹಾಗಾಗಿ ಆಪ್ಷನ್ ಡಿ ಇಲ್ಲ. ಆಪ್ಷನ್ ಬಿಗೂ ಮತ್ತೆ ಆಪ್ಷನ್ ಸಿಗೂ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ನಾವೇನ್ ಮಾಡಬೇಕು, ಇದನ್ನ ಎತ್ತುವಾಗ ಈ ಎಡ್ಜಿದೆಯಲ್ಲ, ಇದು ಒಳಮುಖವಾಗಿ ಬರುತ್ತೆ. ಈ ಎಡ್ಜು ಪುನಃ ಮತ್ತೆ ಅದನ್ನು 2 ಬಾರಿ ಎಡ್ಸಿದಾಗ 4 ಎಡ್ಜಸ್ಗಳು ಕೂಡ ಒಳಮುಖವಾಗಿ ಬರ್ತವೆ. 4 ಎಡ್ಜಸ್ಗಳು ಕೂಡ ಈ ರೀತಿ ಒಳಮುಖವಾಗಿ ಬರಬೇಕು. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಹೊರಮುಖವಾಗಿ ಹೋಗಿದೆ ಎಡ್ಜಸ್, ಹಾಗಾಗಿ ಆಪ್ಷನ್ ಬಿ ಅಲ್ಲ. ಆಪ್ಷನ್ ಸಿ ನಲ್ಲಿ ಒಳಮುಖ, 4ರಲ್ಲೂ ಕೂಡ ಆಪ್ಷನ್ ಸಿ ಒಳಮುಖ ಇದೆ. ನೀವು ಇದೇ ಪ್ರಶ್ನೆಯನ್ನ ಈಗ ನಾನು ಹೇಳಿದಾಗೆ ಒಂದು ಪೇಪರನ್ನು ತಕೊಳ್ಳಿ, ಚೌಕಾಕಾರದ ಪೇಪರನ್ನು ತಕೊಳ್ಳಿ. ಇಲ್ಲಿ ಯಾವ ರೀತಿಯಾಗಿ ಮಡಚಿದ್ದಾರೋ ಆ ರೀತಿ ಮಡಚಿ ಕತ್ತರಿಯಿಂದ ಅಥವಾ ನಿಮ್ಮ ಪೆನ್ನಿಂದ ಅಥವಾ ಪೆನ್ಸಿಲಿಂದ ಇಲ್ಲಿ ಮಾರ್ಕ್ ಮಾಡಿ ಈ ರೀತಿಯಾಗಿ ಮಾರ್ಕ್ ಮಾಡಿ ಅದನ್ನು ಓಪನ್ ಮಾಡಿ ನೋಡಿ. 100% ಆಪ್ಷನ್ ಸಿ ಇಮೇಜ್ ಕ್ರಿಯೇಟ್ ಆಗುತ್ತೆ. ಇದನ್ನ ಪೇಪರ್ ಕಟಿಂಗ್ ಅಂತ ಕರಿತೀವಿ. ಹಾಗಾದ್ರೆ ಮುಂದಿನ ಪ್ರಶ್ನೆ, ಮುಂದಿನ ಸ್ಟೆಪ್ ಸ್ಪೇಸ್ ವಿಜುವಲೈಸೇಷನ್, ಸ್ಥಳ ದೃಶ್ಯೀಕರಣ. ಇಲ್ಲಿ ಈ ಕಡೆ ಇರ್ತಕ್ಕಂಥದ್ದು ಪ್ರಾಬ್ಲಮ್ ಫಿಗರ್, ಈ ಕಡೆ ಇರ್ತಕ್ಕಂಥದ್ದು ಆನ್ಸರ್ ಫಿಗರ್. ಸರ್, ಇದನ್ನ ಸ್ಪೇಸ್ ವಿಜುವಲೈಸೇಷನ್ ಅಂತಾನೆ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇದು ಸ್ಥಳ ದೃಶ್ಯೀಕರಣ ಅಂತಾನೆ ಈ ಪ್ರಶ್ನೆ ನಮಗೆ ಹೇಗೆ ಅರ್ಥ ಆಗುತ್ತೆ? ಮೇಲ್ಗಡೆ ಇನ್ಸ್ಟ್ರಕ್ಷನ್ ಓದಿಲ್ಲ ಅಂದ್ರೂ ಕೂಡ ಎಡಭಾಗದಲ್ಲಿ ಪ್ರಾಬ್ಲಮ್ ಫಿಗರ್ ಅಲ್ಲಿ 4, 5, 3, 6 ಎಷ್ಟೋ ಚಿತ್ರಗಳು ಬಿಡಿಬಿಡಿಯಾಗಿರ್ತಕ್ಕಂಥ ಚಿತ್ರಗಳನ್ನು ಕೊಟ್ಟಿರ್ತಾರೆ. ಈ ಎಲ್ಲಾ ಚಿತ್ರಗಳನ್ನ ಇಲ್ಲಿರ್ತಕ್ಕಂಥ ಉತ್ತರ ಚಿತ್ರಗಳಲ್ಲಿ ಜೋಡಿಸಿ ಒಂದ್ ಕಡೆ ಅಟ್ಯಾಚ್ ಮಾಡಿ ಇಟ್ಟಿದ್ದಾರೆ. ಸೊ ಈ 4 ಚಿತ್ರಗಳು ಯಾವುದ್ರಲ್ಲಿದೆ ಅನ್ನೋದನ್ನು ನೋಡಬೇಕು. ಇದನ್ನ ಬಹಳ ಸುಲಭವಾಗಿ ಕಂಡುಹಿಡಿಬೇಕಂದ್ರೆ ಏನ್ ಮಾಡಬೇಕು ಅಂದ್ರೆ, ಇಲ್ಲಿ ನಂಬರ್ ಅನ್ನ ಕೊಟ್ಕೋಬೇಕು. 1, 2, 3, 4. ಎಕ್ಸಾಮಿನೇಷನ್ ಹಾಲಲ್ಲೂ ಕೂಡ ನೀವು ಪೇಪರಲ್ಲಿ ಈ ರೀತಿ ನಂಬರ್ ಕೊಟ್ಕೋಬೇಕು. ಈಗ ಕನ್ಫರ್ಮ್ ಮಾಡಬೇಕು ಈ 4 ಯಾವ್ದ್ರಲ್ಲಿ ಇದಾವೆ ಅಂತ. ಆಪ್ಷನ್ ನಂಬರ್ ಎ ನಲ್ಲಿ 1 ಇದೆಯಾ? ಒಂದು ಸೇಮ್ ಟು ಸೇಮ್ ಫಿಗರ್ ಇದೆ. ಆಪ್ಷನ್ ಬಿ ನಲ್ಲಿ ಇದೆಯಾ? ಆಪ್ಷನ್ ಬಿ ನಲ್ಲೂ ಕೂಡ ಇದೆ. ಆಪ್ಷನ್ ಸಿ ನಲ್ಲಿ ಇದೆಯಾ? ಎಲ್ಲೂ ಇಲ್ಲ. ಆಪ್ಷನ್ ಡಿ ನಲ್ಲಿ ಇದೆಯಾ? ಎಲ್ಲೂ ಇಲ್ಲ. 1ನೇ ಚಿತ್ರ ಎಲ್ಲೂ ಇಲ್ಲ, 2 ಆಪ್ಷನ್ಸ್ ಹೋಯ್ತು. ನೆಕ್ಸ್ಟ್, 2ನೇ ಈ ಟ್ರಯಾಂಗಲ್, ಇದು ಆಪ್ಷನ್ ಎ ನಲ್ಲಿ ಇದೆಯಾ? ಹೌದು, ಇಲ್ಲಿದೆ. ಆಪ್ಷನ್ ಬಿ ನಲ್ಲಿ ಇದೆಯಾ? ಹೌದು, ಇಲ್ಲಿದೆ. ಆಪ್ಷನ್ ಸಿ ಈ ಟ್ರಯಾಂಗಲ್, ನಾನು ಈ ನಂಬರ್ನ ಅಳಿಸ್ತಾ ಇದ್ದೀನಿ ಇವಾಗ, ನಿಮಗೆ ಅಲ್ಲಿ ಕರೆಕ್ಟಾಗಿ ಕಾಣಿಸ್ಬೇಕು ಅಂತ ಹೇಳಿ. ಈ ಟ್ರಯಾಂಗಲ್ ಆಪ್ಷನ್ ಎ ನಲ್ಲಿ ಇದೆಯಾ? ಇಲ್ಲ, ಇದು ಟ್ರಯಾಂಗಲ್ ಅಲ್ಲ, ಹಾಗಾಗಿ ಆಪ್ಷನ್ ಎ ಅಲ್ಲ. ಆಪ್ಷನ್ ಬಿ ನಲ್ಲಿ ಇದೆ, 3ನೇ ಚಿತ್ರ. 4ನೇ ಚಿತ್ರ ಆಪ್ಷನ್ ಬಿ ನಲ್ಲಿ ಇದೆ. ಆಪ್ಷನ್ ಬಿ 1 ಇಸ್ ದ ರೈಟ್ ಆನ್ಸರ್. ಈ ರೀತಿ ಆನ್ಸರ್ ಅನ್ನ ಕನ್ಫರ್ಮ್ ಮಾಡ್ಕೋಬೇಕು. ಕನ್ಫರ್ಮ್ ಮಾಡ್ಕೊಂಡು ಆನ್ಸರ್ ಅನ್ನ ಮಾಡಿದ್ರೆ
50ಕ್ಕೆ50 ನಿಮ್ಮ ಎಕ್ಸಾಮಿನೇಷನ್ಸ್ ಹಾಲಲ್ಲಿ ಎಕ್ಸಾಮ್ ಬರೆದುಬಿಟ್ಟು 11:30ಗೆ 1:00ಗೆ ಎಕ್ಸಾಮ್ ಬಿಡುತ್ತೆ. ನಮ್ಮ ಲೈವ್ ಕ್ಲಾಸಲ್ಲಿ ಕೀ ಆನ್ಸರ್ನ ಲೈವಲ್ಲಿ ಕೊಡ್ತೀವಿ. ಜನವರಿ 18, 2025 ಕೀ ಆನ್ಸರ್ ನೋಡ್ತಾ ಹೋದರೆ ಮಂಜು ಸರ್ ಇಲ್ಲಿಂದ ಹೇಳ್ತಾ ಹೋಗ್ತಾ ಇರ್ತಾರೆ. ಎಷ್ಟು ಖುಷಿಯಾಗಿ ಎಲ್ಲರೂ ಸರಿಯಾದ ಉತ್ತರವನ್ನು ಮಾಡಿರ್ತೀರಾ ಅಂತ ಹೇಳಿದರೆ, ಯಾವಾಗ ನನ್ನ ಕ್ಲಾಸನ್ನು ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದ್ದರೆ ಮಾತ್ರ. ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡಿರ್ತೀರ. ಮೆಂಟಲ್ ಎಬಿಲಿಟಿ ಮಾಡಬೇಕು ಅಂದರೆ ಈ ವಿಡಿಯೋನ 3 ಬಾರಿ 4 ಬಾರಿ ನೋಡಿ ಬೇರೆ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿರಿ. 50ಕ್ಕೆ50 ಮಾರ್ಕ್ಸು ನಿಮ್ಮ ಜೇಬಲ್ ಇರ್ತದೆ. ಓಕೆ, ಹಾಗಾದರೆ ಮುಂದಿನ ಸ್ಟೆಪ್ಪು, ಕೊನೆಯ ಸ್ಟೆಪ್, 10ನೇ ಸ್ಟೆಪ್, ಹುದುಗಿರುವ ಚಿತ್ರ, ಹಿಡನ್ ಫಿಗರ್ ಅಂತ ಕರಿತೀವಿ. ಸಾರ್ ಇದು ಹಿಡನ್ ಫಿಗರ್ ಅಂತ ಹೇಗೆ ಗೊತ್ತಾಗುತ್ತೆ? ಮೇಲ್ಗಡೆ ಇನ್ಸ್ಟ್ರಕ್ಷನ್ಸ್ ಯಾವುದಿಲ್ಲ. ಎಡಭಾಗದಲ್ಲಿ ಪ್ರಾಬ್ಲಮ್ ಫಿಗರ್ ಇದೆ, ಬಲಭಾಗದಲ್ಲಿ ಆನ್ಸರ್ ಫಿಗರ್ಸ್ ಇದಾವೆ. ನಾನು ಮೊನ್ನೆ ಲೈವ್ ಕ್ಲಾಸಲ್ಲಿ ಹೇಳಿದ್ದೆ, ಯಾರಾದ್ರೂ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಕಳ್ಳ ಪೊಲೀಸ್ ಆಟ ಅಂತ ಕರಿತೀವಿ ಇದನ್ನು ನಾವು. ಇದರಲ್ಲಿ ಇವನು ಕಳ್ಳ, ಪೊಲೀಸ್ ಯಾರು? ಈಗ ನೀವು ಪೊಲೀಸ್. ಇದೊಂದು ಪ್ರಶ್ನೆಗೆ ನಿಮಗೆ ಕಮೆಂಟಿಗೆ ಆಪ್ಷನ್ ಕೊಡ್ತಾ ಇದ್ದೀನಿ, ನಂತರದಲ್ಲಿ ಆನ್ಸರ್ ಹೇಳ್ತೀನಿ. ನಿಮ್ಮೆಲ್ಲ ಕಮೆಂಟು ಕೂಡ ನಿಮಗೆ ಬರುತ್ತೆ. ನಮ್ಮ ಸೈಡಿಂದ ನಿಮ್ಮ ಕಮೆಂಟನ್ನು ಓದಲಾಗುತ್ತೆ, ನಿಮ್ಮ ಕಮೆಂಟಿಗೆ ಲೈಕ್ ಕೂಡ ಮಾಡಲಾಗುತ್ತೆ. ಇದೊಂದು ಪ್ರಶ್ನೆಗೆ, 10ನೇ ಪ್ರಶ್ನೆಗೆ ಮಾಡೋಣ. ಕಮೆಂಟ್ ಮಾಡಿ, ಎಲ್ಲರೂ ಕಮೆಂಟ್ ಮಾಡಿ. ಲೈವಲ್ಲಿ ಇದೀವಿ ಅಂತಲೇ ಅನ್ಕೊಳ್ಳಿ. ಮತ್ತೆ ನಾನು ಲೈವಲ್ಲಿ ಬರ್ತೀನಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ, ಆಗ ಹೇಳ್ತೀನಿ ಯಾರೆಲ್ಲ ಕಮೆಂಟ್ ಮಾಡಿದ್ವಿ ಈ ಪ್ರಶ್ನೆಗೆ ಅಂತೇಳಿ. ಎಡಭಾಗದಲ್ಲಿ ಇರುವ ಪ್ರಾಬ್ಲಮ್ ಫಿಗರ್, ಕಳ್ಳ ಇವನು ಎಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ ಅಂತೇಳಿ. ಓಕೆ, ಎಲ್ಲರೂ ಕಮೆಂಟ್ ಮಾಡಿದ್ವಿ ಅಂತ ಅನ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಕನ್ಫರ್ಮ್ ಮಾಡಬೇಕು. ಏನು ಕನ್ಫರ್ಮ್ ಮಾಡಬೇಕು? ಈ ಚಿತ್ರದಲ್ಲಿ ಇದೆಯಾ ಅಂತ ನೋಡ್ತಾ ಇದ್ದೀವಿ. ಈಗ ನೋಡೋಣ. ಇದಾನಾ? ಓ, ಇದಾನೆ ಅಂತ ಅನಿಸ್ತಾ ಇದೆ. ಆದರೆ ಈ ಲೈನ್ ಇದೆಯಲ್ಲ, ಈ ಲೈನಲ್ಲಿ ತುಂಬ ದೊಡ್ಡದಾಗ್ಬಿಟ್ಟಿದೆ, ಹಾಗಾಗಿ ಆಪ್ಷನ್ ಎ ಅಲ್ಲ. ಓಕೆ, ಹಾಗಾದ್ರೆ ಈ ಚಿತ್ರ ಇದರಲ್ಲಿ ಇದಾನಾ? ಓ, ಇಲ್ಲಿಂದ ಹಿಂಗೆ ಬರ್ಬೋದಿತ್ತು, ಲೈನ್ ಇಷ್ಟೇ ಇತ್ತು, ಆದರೆ ಇಲ್ಲಿ ಕ್ರಾಸ್ ಆಗಿಬಿಟ್ಟಿದೆ, ಹಾಗಾಗಿ ಆಪ್ಷನ್ ಬಿ ಅಲ್ಲ. ಸೊ ಈ ಚಿತ್ರ ಇದರಲ್ಲಿ ಇದಾನಾ? ಇದರಲ್ಲಿ ಹೀಗೆ ಬರ್ಬೋದು, ಕೆಳಗಡೆ ಹೀಗೆ ಬರಲಿಕ್ಕೂ ಇದೆ, ಆದರೆ ಈ ಕೆಳಗಿಂದ ಹೋಗಿರೋ ಗೆರೆ ಇಲ್ಲ, ಈ ಗೆರೆ ಅದರಲ್ಲಿ ಇಲ್ಲ, ಹಾಗಾಗಿ ಆಪ್ಷನ್ ಸಿ ಅಲ್ಲ. ಹಾಗಾದ್ರೆ ಆಪ್ಷನ್ ಡಿ ನಲ್ಲಿ ಅವನು ಇದಾನ ಕಳ್ಳ? ನೀವು ಪೊಲೀಸ್ ಆಗಿದ್ದೀರಿ, ನೀವು ಫೈಂಡ್ ಔಟ್ ಮಾಡ್ತಾ ಇದ್ದೀರಿ. ಈಗ ಎಲ್ಲಿದ್ದಾರೆ ಅಂತೇಳಿ ನೋಡೋಣ. ಆಪ್ಷನ್ ಡಿ ನಲ್ಲಿ ಇದಾರಾ? ಓಕೆ, ಆಪ್ಷನ್ ಡಿ. ನಾನು ಸ್ವಲ್ಪ ಲೈನ್ ಜಾಸ್ತಿ ಬರೆದ್ಬಿಟ್ಟೆ, ಇಲ್ಲಿ ಮತ್ತೊಮ್ಮೆ ಬರೀತೇನೆ. ಇದಾರೆ ಇವರು ಆಪ್ಷನ್ ಡಿ ನಲ್ಲಿ? ಎಸ್, ಆಪ್ಷನ್ ಡಿ ನಲ್ಲಿ ಇದ್ದಾರೆ. ಆಪ್ಷನ್ ಡಿ 1 ಇಸ್ ದ ರೈಟ್ ಆನ್ಸರ್. ಒಂದ್ಸಲ ಸಮ್ಮರೈಸ್ ಮಾಡಿಬಿಡ್ತೀನಿ. 10 ಸ್ಟೆಪ್ಗಳನ್ನು ಕಲ್ತಿದ್ದೀವಿ. 1ನೇದು ಆಡ್ಮೆನ್ ನೋಟ್, ಭಿನ್ನ ಚಿತ್ರ ಗುರುತಿಸೋದು. 2ನೇದು ಸಿಮಿಲಾರಿಟಿ ಫಿಗರ್. 3ನೇದು ಫಿಗರ್ ಕಂಪ್ಲೀಷನ್. 4ನೇದು ಸೀರೀಸ್ ಫಿಗರ್. 5ನೇದು ಅನಾಲಜಿ ಫಿಗರ್. 6ನೇದು ಮಿರರ್ ರಿಫ್ಲೆಕ್ಷನ್. 7ನೇದು ಪೇಪರ್ ಕಟಿಂಗ್. 8ನೇದು ಫೋಲ್ಡೆಡ್ ಪೇಪರ್ ಕಟಿಂಗ್. 9ನೇದು ಸ್ಪೇಸ್ ವಿಜುವಲೈಸೇಷನ್. 10ನೇದು ಹಿಡನ್ ಫಿಗರ್. 10 ಸ್ಟೆಪ್ಪುಗಳನ್ನು ಇದೊಂದು ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಕಲ್ತಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಮತ್ತೆ ನನ್ನ ಲೈವ್ ಕ್ಲಾಸಲ್ಲಿ ಬರ್ತೀನಿ. ಯಾರು ಡೈಲಿ ಈ ಥರ ನಿಮ್ಮ ಜೊತೆಗೆ ನಾವು ಇದು ಪಬ್ಲಿಕ್ ವಿಡಿಯೋ, ಒಂದಿಷ್ಟು ನಮ್ಮ ಇನ್ಸ್ಟಿಟ್ಯೂಷನ್ ವತಿಯಿಂದ ಎಲ್ರಿಗೂ ಅನುಕೂಲ ಆಗಲಿ ಅಂತ ಬಿಡ್ತಾ ಇದ್ದೀವಿ. ಸರ್, ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋರು ನಾವು ತಯಾರು ಮಾಡಿರ್ತಕ್ಕಂಥ ನೋಟ್ಸ್, ತುಂಬ ಅದ್ಭುತವಾಗಿರ್ತಕ್ಕಂಥ ಮ್ಯಾಥಮೆಟಿಕ್ಸ್ ನೋಟ್ಸ್, ಮನೆಯಲ್ಲೇ ಕೂತ್ಕೊಂಡು ಇದೇ ರೀತಿ ಮ್ಯಾಥಮೆಟಿಕ್ಸನ್ನು, ಲ್ಯಾಂಗ್ವೇಜನ್ನು, ಮೆಂಟಾಲಿಟಿನ ಕಲೀಲಿಕ್ಕೆ ತುಂಬ ಸಪೋರ್ಟಿಫುಲ್ ಎಕ್ಸ್ಕ್ಲೂಸಿವ್ ನೋಟ್ಬುಕ್ಕನ್ನು ಮಾಡಿದ್ದೀವಿ. ಅದು ಬೇಕು, ಕ್ಲಾಸಸ್ಸು ಬೇಕು ಅನ್ನೋ ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನನ್ನ ಕ್ಲಾಸ್ ಅರ್ಥ ಆಯಿತು ಅಂದರೆ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ. ಮತ್ತೆ ಪುನಃ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಿ. ಅಲ್ಲಿವರೆಗೂ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್.